So, welcome back, dear students and all the exam takers. I think this is going to be something very interesting, and already some of you at least must have benefited from this. I know that ಇವಾಗ ಸುಮಾರು ಜನಕ್ಕೆ ನೀವು ಇದು UPSC ಅಂತ ಅಂದ ಕೂಡಲೇ ನಿಮಗೆ ಅದೊಂದು ಸ್ವಲ್ಪ ಓಕೆ ಇಟ್ಸ್ ಓನ್ಲಿ ಫಾರ್ ಪರ್ಟಿಕ್ಯುಲರ್ ಟಾರ್ಗೆಟ್ ಆಡಿಯನ್ಸ್ ನಮಗಲ್ಲ ಅನ್ನೋ ರೀತಿಯಲ್ಲಿ ಅನಿಸಿರಬಹುದು. ಯಾರ್ಯಾರು ಆ ಲೆವೆಲ್ ಆಫ್ ಎಕ್ಸಾಮಿನೇಷನ್ ತಗೊಳ್ತಾ ಇದ್ದಾರೆ ಅವ್ರಿಗೆ ಮಾತ್ರ ಅಂತ ಹೇಳಿ, ಬಟ್ ಎನಿವೇ ಇಟ್ಸ್ ಯುವರ್ ಚಾಯ್ಸ್. ಈಗ ನಾವು ಯಾರ್ಯಾರು ಈಗ ಎಕ್ಸಾಮ್ಸ್ ಬಂದಿದೆ ಆ್ಯಂಡ್ ಯಾರು ತಗೊಳ್ತಾ ಇದ್ದಾರೆ ಅದನ್ನೆಲ್ಲ ಆ್ಯಂಡ್ ಪ್ರಿಪೇರ್ ಆಗ್ತಾ ಇದ್ದಾರೆ ಅವ್ರಿಗೆಲ್ಲನೂ ಸಹ ಒಂದು ವಿ ಹ್ಯಾವ್ ಟ್ರೈಂಗ್ ಟು ಗಿವ್ ಯು ಸಮ್ ಟೈಪ್ ಆಫ್ ಗೈಡೆನ್ಸ್ ಓಕೆ ರಿಗಾರ್ಡಿಂಗ್ ಹೌ ಟು ಅಪ್ರೋಚ್ ದ ಹೋಲ್ ಪೇಪರ್ ಅಂತ ಹೇಳಿ. ಮೇನ್ ಆಗಿ ಇದು ಆರ್ಡಿನರಿ ಎಕ್ಸಾಮ್ಸ್ ಅಲ್ಲ, ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಮೆಂಟಲ್ ಎಬಿಲಿಟಿ ಓಕೆ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್ ಇರುವಂಥದ್ದು. ಸೊ ಆ ಲೆವೆಲ್ಗೆ ನೀವು ಇಂಟರ್ಪ್ರೆಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಫೋಕಸ್ ಬೇಕು ಆ್ಯಂಡ್ ಸ್ಟಡಿನೆಸ್ ಇರಬೇಕು, ಪರ್ಸಿವಿಯರೆನ್ಸ್ ಬೇಕು. ಸೊ ದೀಸ್ ಆರ್ ಆಲ್ ವೆರಿ ಪ್ರಿರಿಕ್ವಿಸೈಟ್ ಕ್ವಾಲಿಟೀಸ್ ಓಕೆ. ಇದು ನಾವು ಪರ್ಟಿಕ್ಯುಲರಾಗಿ ಅಟೆಂಡ್ ಮಾಡ್ತಾ ಇರೋದು UPSC ಪೇಪರ್ 2 ಇಂದ ಕಾಂಪ್ರಿಹೆನ್ಷನ್ ಪ್ಯಾಸೇಜಸ್, ಅದು ಇಂಗ್ಲೀಷಲ್ಲಿ ಕೊಟ್ಟಿರೋವಂಥದ್ದು. ಸೊ ವಿ ಆರ್ ಟ್ರೈಂಗ್ ಟು ಸಿ how well we can analyze the comprehension passages okay. Then so as you know, these are all available on our YouTube channel VijayiBhava as well as our Telegram app okay. Now in the previous 2 sessions we have attended to about 5 passages each day, hagagi 10 passages agide. And you must be knowing that in the question paper there are about 27 passages, all right, and 27 passages alli we have covered 10 of them. And ivattu and you see as the ಪೇಪರ್ ಪ್ರೊಸೀಡ್ಸ್ ಅಂತ ಹೇಳುವಾಗ ಆಫ್ಟರ್ ದ ಅಂದರೆ ಒಂದು 20th ಕ್ವೆಶ್ಚನ್ 21st ಕ್ವೆಶ್ಚನ್ ಆಗ್ತಾ ಇತ್ತಾ ಹಾಗೇನೆ ದ ಲೆವೆಲ್ ಆಫ್ ಡಿಫಿಕಲ್ಟಿ ಗೋಸ್ ಆನ್ ಬಿಕಮಿಂಗ್ ಮೋರ್ ಕಾಂಪ್ಲಿಕೇಟೆಡ್ ಓಕೆ. ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಸಿಂಪಲ್ ಆಗಿರೋದು ಕೊಟ್ಟು ಹೋಗ್ತಾ ಹೋಗ್ತಾ ಬಹಳ ಒಂಥರ ಭಾಳ ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ರಿಯಲಿ ಕಮ್ ಔಟ್ ವಿತ್ ದ ರೈಟ್ ಚಾಯ್ಸ್ ಓಕೆ. ಹಾಗಾಗಿ ಇದು ಹೋಗ್ತಾ ಇರೋ ಹಾಗೇ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ನಮಗೆ ಬೇಗ ಡಿಸಿಷನ್ ತಗೊಳ್ಳೋದಕ್ಕೂ ಸಹ ಒಂದು ಸ್ವಲ್ಪ ನಾವು ಟೈಮ್ ತಗೊಳ್ಳೋ ಅಂತ ಒಂದು ಸಂದರ್ಭ ಬರುತ್ತೆ. ಹಾಗಾಗಿ today I have brought in front of you about 4 passages okay, because the complexity of the passages ಆ ಥರ ಇದೆ. ಹಾಗಾಗಿ it requires a deeper level of understanding and a deeper level of discussion okay. Now passage number 11, there is a claim that organic farming is inherently safer and healthier. So now you see first sentence, topic sentence or the lead sentence is inherently healthier. Inherently ಅಂತಂದರೆ by default okay, by itself organic ಅಂತ ಅಂದ ಕೂಡಲೇ it is something which is holistic ಅಂತ ಅಂದ್ರೇನು ಸಂಪೂರ್ಣವಾಗಿ ಇರುವಂಥದ್ದು. ಬರೀ ಒಂದು ಆಸ್ಪೆಕ್ಟ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಮಿಕ್ಕಿದೆಲ್ಲ ಬಿಡೋದು ಅಂತಲ್ಲ. ಆರ್ಗ್ಯಾನಿಕ್ ದ ವರ್ಡ್ ಇಟ್ ಸೆಲ್ಫ್ ರೆಫರ್ಸ್ ಟು ಸಮಥಿಂಗ್ ವಿಚ್ ಇಸ್ ಕಂಪ್ಲೀಟ್ ಆಲ್ ರೈಟ್. ಪ್ರತಿಯೊಂದು ಇದರಲ್ಲೂ ಸಹ ಇಟ್ ಶೋಸ್ ಸಮ್ ಡಿಗ್ರಿ ಆಫ್ ಕಂಪ್ಲೀಷನ್. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಅಂದರೆ ಸಾಯುವ ಕೃಷಿ ಅಂತ ಹೇಳ್ತಾರಲ್ಲ. ಸೊ ಅಂದರೆ ಆರ್ಗ್ಯಾನಿಕ್ ಅಂತಂದರೆ ವೇರ್ ಯು ಆರ್ ಯೂಸಿಂಗ್ ನ್ಯಾಚುರಲ್ ಮ್ಯಾನ್ಯೂರ್ ಎವ್ರಿಥಿಂಗ್ ಆಲ್ ರೈಟ್. ವಿ ಆರ್ ನಾಟ್ ಅಟ್ ಆಲ್ ಟಚಿಂಗ್ ಅಪಾನ್ ದಿ ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಯಾವುದೂ ಇಲ್ಲದೇ ನ್ಯಾಚುರಲ್ ಆಗೇ ನಾವು ಮಾಡ್ತಾ ಇರೋವಂಥದ್ದನ್ನು ವಿ ಕಾಲ್ ಇಟ್ ಆಸ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಈಸ್ ಇನ್ಹೆರೆಂಟ್ಲಿ ದಟ್ ಮೀನ್ಸ್ ಬೇಸಿಕಲಿ ಅದರ ಒಳಗಡೆ ಬೈ ಡಿಫಾಲ್ಟ್ ಆಗಿ ಇರೋವಂಥದ್ದು ಇನ್ಬಿಲ್ಟ್ ಆಗಿರೋದು. ಇಟ್ ಈಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಬೇಸಿಕಲಿ ಈಸ್ ಸೇಫರ್ ಆ್ಯಂಡ್ ಹೆಲ್ದಿಯರ್. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ ಮೇಲೆ ಮಿಕ್ಕಿದ್ದ ಎಲ್ಲ ಆರ್ಗ್ಯುಮೆಂಟು ಬಿಲ್ಡ್ ಆಗ್ತಾ ಇದೆ. ಸೊ ನಾವು ಯು ಸಿ ದೇರ್ ಈಸ್ ಅ ಕ್ಲೇಮ್ ಅಂತ ಅಂದರೆ ಎಲ್ಲರೂ ಸಹ ಅದನ್ನು ಆಲ್ಮೋಸ್ಟ್ ಅದು ಒಪ್ಕೊಳ್ತಾ ಇದ್ದಾರೆ. ದೇರ್ ಈಸ್ ಅ ಕ್ಲೇಮ್. ಎಲ್ಲ ಥರದ ಫಾರ್ಮಿಂಗ್ ಕಂಪೇರ್ ಮಾಡಿದಾಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಬೈ ಡಿಫಾಲ್ಟ್ ಸೇಫ್ ಆ್ಯಂಡ್ ಹೆಲ್ದಿ ಅಂತ ಒಪ್ಪುತ್ತಾ ಇದ್ದಾರೆ ಜನ. ದೆನ್ ದ ರಿಯಾಲಿಟಿ ಈಸ್ ದ್ಯಾಟ್ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ದಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂಡಸ್ಟ್ರಿ ಈಸ್ ಸ್ಟಿಲ್ ಯಂಗ್ ಆ್ಯಂಡ್ ನಾಟ್ ವೆಲ್ ರೆಗ್ಯುಲೇಟೆಡ್ ಇನ್ ಇಂಡಿಯಾ. ದ ರಿಯಾಲಿಟಿ ಆದರೆ ದ ರಿಯಾಲಿಟಿ ಏನು, ನಿಜವಾದ ಪರಿಸ್ಥಿತಿ ಏನು? ಆರ್ಗ್ಯಾನಿಕ್ ಫಾರ್ಮಿಂಗ್ ಒಳ್ಳೆಯದು ಅಂತ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ, ಅದರಲ್ಲಿ ಸಂದೇಹ ಇಲ್ಲ. ಆದರೆ ವೆನ್ ಯು ಕಮ್ ಟು ರಿಯಾಲಿಟಿ ಅಂತ ಅಂದ್ರೇನು, ನಮ್ಮ ದಿನನಿತ್ಯ ಜೀವನದಲ್ಲಿ ಆ್ಯಕ್ಚುಯಲ್ ಪ್ರಾಕ್ಟಿಕಲ್ ಆಗಿ ನೋಡಿದಾಗ ದಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂಡಸ್ಟ್ರಿ ಈಸ್ ಸ್ಟಿಲ್ ಯಂಗ್ ಆ್ಯಂಡ್ ನಾಟ್ ವೆಲ್ ರೆಗ್ಯುಲೇಟೆಡ್ ಇನ್ ಇಂಡಿಯಾ. ಸೊ ಹಾಗಾಗಿ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಇತ್ತೀಚೆಗಷ್ಟೇ ಬಂದಿರುವಂಥದ್ದು. ಅದುವರೆಗೂ ಸಹ ವಿ ಹ್ಯಾಡ್ ಡಿಪೆಂಡೆಡ್ ಮೋರ್
ಮೋರ್ ಆನ್ ಫರ್ಟಿಲೈಸರ್ಸ್, ಕೆಮಿಕಲ್ ಮೆನ್ಯೂರ್ ಎಟ್ಸೆಟ್ರಾ ಅಲ್ವಾ. ಸೊ ಹಾಗಾಗಿ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಟ್ಲೀಸ್ಟ್ ಇನ್ ಇಂಡಿಯಾ ಇಟ್ ಈಸ್ ವೆರಿ ಯಂಗ್ ಅಂತಂದರೆ ಇನ್ನು ಬಹಳ ಇತ್ತೀಚೆಗೆ ಅಷ್ಟೇ ಬಂದಿರುವಂಥ ಒಂದು ಪ್ರಾಸೆಸ್ ಆ್ಯಂಡ್ ನಾಟ್ ವೆಲ್ ರೆಗ್ಯುಲೇಟೆಡ್ ಅಂತ ಅಂದ್ರೇನು ಇದರ ಬಗ್ಗೆ ಪಾಲಿಸೀಸ್ ಆದರೂ ಆಗಲಿ, ಗವರ್ಮೆಂಟ್ ಡಿಸಿಷನ್ಸ್ ಆದರೂ ಆಗಲಿ, ರೆಗ್ಯುಲೇಷನ್ಸ್ ಆದರೂ ಆಗಲಿ ಯಾವುದು ಸಹ ಸ್ಪಷ್ಟವಾಗಿ ಇಲ್ಲ ರಿಗಾರ್ಡಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಯಾರಿಗೆ ಬೇಕೋ ಅವ್ರು ಮಾಡ್ಬೋದು, ಆದರೆ ಒಂದು ನೀಟಾಗಿ ಅದರ ಬಗ್ಗೆ ಒಂದು ಪಾಲಿಸಿನೋ ಪ್ಲ್ಯಾನಿಂಗೋ ಯಾವುದೂ ಸಹ ಆರ್ಗ್ಯಾನಿಕ್ ಫಾರ್ಮಿಂಗ್ ಕುರಿತಾಗಿ ಏನೂ ಬಂದಿಲ್ಲ. ಸೊ ಇಟ್ ಈಸ್ ನಾಟ್ ವೆಲ್ ರೆಗ್ಯುಲೇಟೆಡ್, ಅದೊಂದು ಸಿಸ್ಟಮ್ಯಾಟಿಕ್ ಆಗಿ ಇನ್ನೂ ಸಹ ಜಾರಿಗೆ ಬಂದಿಲ್ಲ ಇನ್ ಇಂಡಿಯಾ. ದೆನ್ ಫಾರ್ಮರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್ alike are not only confused about what products are best for them, but sometimes use products in ways that could harm them as well. ಈಗ ಫಾರ್ಮರ್ಸ್ ಆದರೂ ಸರಿ ಆರ್ಗ್ಯಾನಿಕ್ ಅಂತ ಹೇಳಿಬಿಟ್ಟು ಯಾವುದು ನಿಜವಾದ ಯಾವ ಪ್ರಾಡಕ್ಟ್ ನಿಜವಾಗ್ಲೂ ಆರ್ಗ್ಯಾನಿಕ್ ಪ್ರಾಡಕ್ಟ್, ಯಾವುದು ನಿಜವಾಗ್ಲೂ ಅಲ್ಲ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ, ಬೆಳೆಯೋರ್ಗೂ ಗೊತ್ತಿಲ್ಲ, ನಾವು ಕನ್ಸ್ಯೂಮರ್ಸ್ ಗ್ರಾಹಕರಿಗೂ ಗೊತ್ತಾಗ್ತಾ ಇಲ್ಲ. ಸಪೋಸ್ ಯು ಸಿ ಅ ಶಾಪ್ or a mall where you see only organic products ಅಂತ ಇದ್ರೆ ನಿಜವಾಗ್ಲೂ ಅದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸಾ ಅಥವಾ ಬರೀ ಹೆಸರು ಮಾತ್ರ ತೋರಿಸ್ತಾ ಇದೆಯಾ, ಅದರಲ್ಲಿ ಯಾವುದು ಎಷ್ಟರ ಮಟ್ಟಿಗೆ ಆರ್ಗ್ಯಾನಿಕ್ ಆಗಿದೆ ಅನ್ನೋ ಸಂಶೋಧನೆ ಎಲ್ಲಿದೆ? ಆಲ್ ರೈಟ್. ಸೊ ಇಟ್ ಹ್ಯಾಸ್ ಲೆಡ್ ಟು ಸಮ್ ಟೈಪ್ ಆಫ್ ಅ ಕನ್ಫ್ಯೂಷನ್ ಬೋತ್ ಫಾರ್ ದಿ ಕಲ್ಟಿವೇಟರ್ಸ್ ಆಸ್ ವೆಲ್ ಆಸ್ ಫಾರ್ ದಿ ಕನ್ಸ್ಯೂಮರ್ಸ್. ಓಕೆ. ಆ್ಯಂಡ್ ದೆನ್ ಇನ್ನೊಂದೇನು ಅಂದರೆ, ಫಾರ್ ಎಕ್ಸಾಂಪಲ್, ಸಿನ್ಸ್ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಆರ್ ಡಿಫಿಕಲ್ಟ್ ಟು obtain on a large scale in India, farmers often use farmyard manure which may contain toxic chemicals and heavy metals. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿದ್ರೆ ಸಾಧಾರಣವಾಗಿ ಅವ್ರೇನು ಅಂದ್ಕೊಳ್ತಾರೆ, ಅವರ ಹೊಲದಲ್ಲೇ ಇರುವಂತಹ ಫರ್ಟಿಲೈಸರ್ಸು ನ್ಯಾಚುರಲ್ ಆಗಿ ಇರುವಂಥದ್ದನ್ನು, ಸೊ ಕೆಮಿಕಲ್ ಎಕ್ಸ್ಟರ್ನಲ್ ಫರ್ಟಿಲೈಸರ್ಸ್ ಯೂಸ್ ಮಾಡದೆ ಅಲ್ಲೇ ಒಂದು ತೋಟದಲ್ಲೇ ಲಭ್ಯ ಇರುವಂತಹ ಏನೇನು ಮೆನ್ಯೂರ್ ಇರುತ್ತೋ ಅದನ್ನೇ ಮ್ಯಾನ್ಯೂರ್ ಆಗಿ ಬಳಸಿಬಿಟ್ಟು ದೇ ಆರ್ ಟ್ರೀಟಿಂಗ್ ಇಟ್ ಆಸ್ ಫರ್ಟಿಲೈಸರ್ಸ್ ಫಾರ್ ದ ಕ್ರಾಪ್ಸ್ ಅಲ್ವಾ. ಸೊ ಹಾಗಾಗಿ ಇಲ್ಲಿ ನಮಗೆ ಒಂದು ಥ್ರೆಟ್ ಅಥವಾ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಈಗ ನಮಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅನ್ನೋದು ನಮ್ಮ ಫಾರ್ಮ್ಲ್ಯಾಂಡಲ್ಲಿ ಅವೈಲೇಬಲ್ ಆಗಿರೋದನ್ನು ಬಿಟ್ಬಿಡಿ, ಬಟ್ ನಮಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅನ್ನೋದು ಎಕ್ಸ್ಟರ್ನಲ್ ಆಗಿ ಸಿಗೋದಕ್ಕೆ ಇನ್ನೂ ಯಾವುದೇ ಒಂದು ಅವಕಾಶ ಇಲ್ಲ. ಸೊ ಇದು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಎಲ್ರಿಗೂ ಸಹ ಓಪನ್ ಮಾರ್ಕೆಟಲ್ಲಿ ಸಿಗುತ್ತೆ ಅನ್ನೋ ಒಂದು ಸಿಚುವೇಶನ್ ಇನ್ನೂ ನಮ್ಮ ದೇಶದಲ್ಲಿ ಬಂದಿಲ್ಲ. ಸೊ ಹಾಗಾಗಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಆರ್ ನಾಟ್ ಅವೈಲೇಬಲ್, ಓಕೆ, ಇನ್ ಅ ಲಾರ್ಜ್ ಸ್ಕೇಲ್. ಸೊ ದೇರ್ಫೋರ್ ವಾಟ್ ಆರ್ ದಿ ಫಾರ್ಮರ್ಸ್ ಡೂಯಿಂಗ್, ದೇ ಆರ್ ಟೇಕಿಂಗ್ ಅವರವರೇ ಭೂಮಿಯಲ್ಲೇ ಯಾವ್ದ್ಯಾವುದು ಸಿಗುತ್ತೋ ಮ್ಯಾನ್ಯೂರ್ ಆಗಿ ಅದನ್ನೇ ಬಳಸ್ತಾ ಇದ್ದಾರೆ. ಅದರಲ್ಲಿ ಏನೇನೋ ಕಲಬೆರಕೆಗಳು ಸಹ ಇರಬಹುದು ಆ ಭೂಮಿಯಲ್ಲಿ. ಸೊ ಹಾಗಾಗಿ ಏನಾಗ್ತಾ ಇದೆ, ನಾವು ಯಾವುದನ್ನು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂತ ಫಾರ್ಮರ್ಸು ದೇ ಆರ್ ಟ್ರೈಂಗ್ ಟು ಯೂಸ್ ಇಟ್ ಫಾರ್ ದ ಕ್ರಾಪ್ಸ್ ಅಂತ ಹೇಳಿದ್ರೆ ಅದರಲ್ಲಿ ಕೆಲವೊಂದು ಟಾಕ್ಸಿಕ್ ಎಲಿಮೆಂಟ್ಸು ಸಹ ಇರ್ಬೋದು, ಪಾಯ್ಸನಸ್ ಫರ್ಟಿಲೈಸರ್ ಸಹ ಸೇರಿರಬಹುದು ಅಂತ ಹೇಳ್ತಾರೆ. ಸೊ ವಾಟ್ ವಿ ಥಿಂಕ್ ಆಸ್ ಯೂಸ್ ಆಸ್ ಫಾರ್ಮ್ಯಾರ್ಡ್ ಮೆನ್ಯೂರ್ ವಿಚ್ ಮೇ ಕಂಟೇನ್ ಟಾಕ್ಸಿಕ್ ಅಂತಂದರೆ ವಿಷಪೂರಿತವಾದ ಪಾಯ್ಸನಸ್ ಆಗಿರುವಂಥ ಕೆಮಿಕಲ್ಸು, ಹೆವಿ ಮೆಟಲ್ಸು ಸಹ ಆ ಭೂಮಿಯಲ್ಲಿ ಕ್ರಾಪ್ಸ್ಗೆ ಹೋಗ್ತಾ ಇರ್ಬೋದು. ಈಗ ನಾವು ವೆನ್ ವಿ ಕನ್ಸ್ಯೂಮ್ ದೋಸ್ ಕ್ರಾಪ್ಸ್, ನಾವು ಆ ಬೆಳೆಗಳನ್ನು ಯೂಸ್ ಮಾಡಿದಾಗ ನ್ಯಾಚುರಲ್ ಆಗಿ ಆ ಟಾಕ್ಸಿಕ್ ಎಲಿಮೆಂಟ್ಸ್ನ, ಪಾಯ್ಸನಸ್ ಎಲಿಮೆಂಟ್ಸ್ನ ನಮ್ಮ ದೇಹದೊಳಗಡೆ ತಗೊಳ್ತಾ ಇದ್ದೀವಿ. ಸೊ ಸರ್ಟನ್ ಪ್ಲಾಂಟ್ ಸ್ಪ್ರೇಸ್ such as datura flower and leaf spray have an element called as atropine. If it is not applied in the right dose, it can act on the nervous system of the consumer. Unfortunately, how much and when to use it are not well researched or regulated issues. Now, when you come to natural fertilizers ಅಂತ ಅಂದಾಗ, ನ್ಯಾಚುರಲ್ ಪೆಸ್ಟಿಸೈಡ್ಸ್ ಅಂತ ಹೇಳಿದಾಗ, ಪೆಸ್ಟಿಸೈಡ್ಸ್ ಅಂತ ಅಂದ್ರೇನು ಆ ವರ್ಮ್ಸು, ಇನ್ಸೆಕ್ಟ್ಸು, ಪೆಸ್ಟ್ಸ್ ಎಲ್ಲನೂ ಯಾವುದಕ್ಕೆ ಕ್ರಾಪ್ಸನ್ನು ಹಾನಿ ಮಾಡುತ್ತೆ ಅದಕ್ಕೆ ಒಂದು ಸ್ಪ್ರೇ ಕಂಡು ಹಿಡಿದಿದ್ದಾರೆ ನ್ಯಾಚುರಲ್ ಆಗಿ ಇರುವಂಥದ್ದು. ನ್ಯಾಚುರಲ್ ಆಗಿ ಪೆಸ್ಟ್ಗಳಿಗೆ ಇರುವಂತಹ ಸ್ಪ್ರೇ ಯಾವುದು ಅಂತ ಹೇಳಿದ್ರೆ ಧಾತುರಾ ಸ್ಪ್ರೇ ಅಂತ ಹೇಳಿಬಿಟ್ಟು. ಸೊ ದಿಸ್ ಧಾತುರಾ ಸ್ಪ್ರೇ ಇದಕ್ಕೆ ಬಹಳಷ್ಟು ಮೆಡಿಸಿನಲ್ ಕ್ವಾಲಿಟೀಸ್ ಇದೆ, ತುಂಬ ಥೆರಪೆಟಿಕ್ ವ್ಯಾಲ್ಯೂ ಇದೆ. ಥೆರಪೆಟಿಕ್ ಅಂತ ಹೇಳಿದ್ರೆ ಹೀಲಿಂಗ್ ಪವರ್ ಇರೋವಂಥದ್ದು. ಸೊ ಎಲ್ಲ ಫಾರ್ಮಲಾಜಿಕಲ್ ಕಂಪನೀಸು ಸಹ, ಸೊ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ ದೇ ಆರ್ ಟ್ರೈಂಗ್ ಟು ಮೇಕ್ ದ ಯೂಸ್ ಆಫ್ ಇಟ್. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಇದರ ಬೀಜ ತಗೊಂಡು ಅದನ್ನು ಅಂದರೆ ಸ್ಪ್ರೇನು ಅಥವಾ ಕೆಮಿಕಲ್ಸ್ ಫರ್ಟಿಲೈಸರ್ ಒಂದು ಇದು ಪ್ರಾಡಕ್ಟ್ ಆಗಿ ಮಾಡಿದಾಗ ಅದನ್ನು ಕ್ರಾಪ್ಸ್ ಮೇಲೆ ಸಿಂಪಡಿಸಿದ್ರೆ
ಅದು ಪೆಸ್ಟ್ಸ್ ಮೇಲೆ ಆ ಟಾಕ್ಸಿಕ್ ಎಲಿಮೆಂಟನ್ನೆಲ್ಲ ಡಿಕ್ರೀಸ್ ಮಾಡುತ್ತೆ. ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ಈ ದಾತುರ ಸ್ಪ್ರೇದು, ಆ ದಾತುರ ಫ್ಲವರ್ ಅದರ ಕ್ವಾಲಿಟೀಸ್ ಏನು ಅಂತಂದರೆ, ಅದರದ್ದು ಒಳ್ಳೆಯ ಗುಣಗಳು ಎಷ್ಟಿದೆಯೋ ಅಷ್ಟೇ ನೆಗೆಟಿವ್ ಎಫೆಕ್ಟು ಇದೆ. ಹೇಗೆ ಅಂತಂದರೆ ಅದು ಬೋತ್ ವಾಟ್ ಯು ಕಾಲ್ ಆಸ್ ಸೈಕಲಾಜಿಕಲ್ ಅಪ್ಸೆಟ್ಟನ್ನು ತರುವಂತಹ ಒಂದು ಪವರ್ಫುಲ್ ಆಗಿರುವಂತಹ ಒಂದು ಸಬ್ಸ್ಟೆನ್ಸ್, ಅಂದರೆ ಅದೊಂದು ಜೀವರಾಶಿ, ದಟ್ ಮೀನ್ಸ್ ಅ ಸ್ಪೀಶೀಸ್ ಆಫ್ ಅ ಪ್ಲಾಂಟ್. ಐ ಶೋ ಯು ದಟ್. ಓಕೆ, ಸೊ ನಾವು ಈಗ ಈ ದಾತುರದು ಏನು ಅಂತ ಹೇಳಿದ್ರೆ, ಹೆಚ್ಚಾಗಿ ಇದನ್ನು ಸ್ಪ್ರೇ ಮಾಡೋದಕ್ಕೆ ಬಹಳ ಅನುಕೂಲ. ಓಕೆ, ಅದು ಪೆಟ್ಸ್ ಮತ್ತು ವರ್ಮ್ಸನ್ನು ಎಲ್ಲನೂ ಸಹ ನಾಶ ಮಾಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅದರ ಡೋಸೇಜ್ ಜಾಸ್ತಿ ಆಯಿತು ಅಂತ ಹೇಳಿದಾಗ, ಆ ಕ್ರಾಪ್ಸನ್ನು ನಾವು ಬಳಸಿದಾಗ ಇಟ್ ಡೈರೆಕ್ಟ್ಲಿ ಗೋಸ್ ಟು ಅವರ್ ನರ್ವಸ್ ಸಿಸ್ಟಮ್. ಆಲ್ ರೈಟ್, ಸೊ ಸೈಕಲಾಜಿಕಲ್ ಡಿಸಾರ್ಡರ್ ಸಂಭವಿಸುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ. ಸೊ ಇದ್ರ ಬಗ್ಗೆ ಫಾರ್ಮರ್ಸ್ಗೆ ಏನು ಗೊತ್ತಿರುತ್ತೆ, ಅವ್ರಿಗೇನು ಗೊತ್ತಿರುತ್ತೆ, ದಟ್ ಮೀನ್ಸ್ ದಾತುರ ಯೂಸ್ ಮಾಡಿದ್ರೆ ಕ್ರಿಮಿ ಅದೆಲ್ಲ ನಾಶ ಆಗುತ್ತೆ, ಅದೊಂದು ಮಾತ್ರ ಗೊತ್ತಿರುತ್ತೆ. ಬಟ್ ದೇ ವಿಲ್ ನಾಟ್ ನೋ ಹೌ ಮಚ್ ಆರ್ ವಾಟ್ ಡೋಸೇಜ್ ಹ್ಯಾಸ್ ಟು ಬಿ ರಿಯಲಿ ಯೂಸ್ಡ್ ಫಾರ್ ದ ಫರ್ಟಿಲೈಸಿಂಗ್ ಆಫ್ ದ ಪ್ಲಾಂಟ್ಸ್. ಆಲ್ ರೈಟ್, ಸೊ ಇದು ಡೇಂಜರ್ ಇರುವಂಥದ್ದು. ಸೊ ನೌ ವಾಟ್ ಈಸ್ ದ ಓವರ್ ಮೆಸೇಜ್ ಹಿಯರ್? ವಿ ಆರ್ ಟಾಕಿಂಗ್ ಅಬೌಟ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಇನ್ ಇಂಡಿಯಾ particularly there are some challenges. All right, so because we do not have proper guidelines as to how to use it, it has still not been systematized. Okay, ಇನ್ನೂ ಒಂದು ಪದ್ಧತಿ ಪ್ರಕಾರ ಯಾವುದೂ ಬಂದಿಲ್ಲ, ಅದಕ್ಕೆ ತಕ್ಕ ಹಾಗೆ ಒಂದು ಯಾವುದು ಸಹ ಕಾನೂನು ಮಾರ್ಗದರ್ಶನನೋ ಏನೂ ಇಲ್ಲ. ಆ್ಯಂಡ್ ಫಾರ್ಮರ್ಸ್ಗೆ ಅವ್ರಿಗೆ ಯಾವುದು ತೋಚತ್ತೋ ಅದನ್ನು ಆರ್ಗ್ಯಾನಿಕ್ ಎಲಿಮೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಅದರ ಪ್ರಕಾರ ಇದು ಸಾವಯವ ಕೃಷಿ ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿಬಿಟ್ಟು ಅದನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ದಾತುರ ಸ್ಪ್ರೇ ಅನ್ನೋದು ಇಟ್ಸ್ ಅ ವೆರಿ ಗುಡ್ ಪೆಸ್ಟಿಸೈಡ್, ಬಟ್ ಅಟ್ ದ ಸೇಮ್ ಟೈಮ್ ಇಫ್ ಯು ಡೋಂಟ್ ನೋ ಹೌ ಮಚ್ ಟು ರಿಯಲಿ ಸ್ಪ್ರೇ ಅಂತ ನಮ್ಗೆ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ಅದು ನೆಗೆಟಿವ್ ಮತ್ತು ಬಹಳಷ್ಟು ಇನ್ನೂ ಹಾನಿಕಾರಕವಾಗಿ ಸಹ ಪರಿಣಮಿಸಬಹುದು. ಸೊ ನೌ ಲೆಟ್ ಅಸ್ ಮೂವ್ ಆನ್. ನೌ ಯು ಸಿ ದಾತುರ ಫ್ಲವರ್ಸ್ ಅನ್ನೋವಾಗ ದೆರ್ ಆರ್ ಮೆನಿ ವೆರೈಟೀಸ್ ಆಫ್ ದಾತುರ ಫ್ಲವರ್ಸ್. ಓಕೆ, ಇದು ಸಾಧಾರಣವಾಗಿ ಎಲ್ಲ ಕಡೆ ನಾವು ನೋಡ್ತೀವಿ ಕಲರ್ಸಲ್ಲಿ. ಯು ಸಿ ಇಟ್ ಇನ್ ಯೆಲ್ಲೋ, ಯು ಸಿ ಇಟ್ ಇನ್ ಪರ್ಪಲ್, ಯು ಸಿ ಇಟ್ ಇನ್ ವೈಟ್, ಯು ಸಿ ಇಟ್ ಇನ್ ದಿಸ್ ಕಲರ್ ಆಲ್ಸೋ. ಓಕೆ, ಇದು ದಾತುರ ಫ್ಲವರ್. ಸೊ ವೇರ್ ಎವರ್ ಯು ಗೋ ಯು ಆರ್ ಏಬಲ್ ಟು ರಿಯಲಿ ಲೊಕೇಟ್ ದಟ್ ಒನ್. ಆದರೆ ಇದು ಎಷ್ಟು ಥೆರಪೆಟಿಕಲ್ ಟ್ರೀಟ್ಮೆಂಟ್ ವ್ಯಾಲ್ಯೂ ಇದೆಯೋ ಅಷ್ಟೇ ಇದರದ್ದು ಡೋಸೇಜ್ ಜಾಸ್ತಿ ಆದಾಗ ಇಟ್ ಬಿಕಮ್ಸ್ ಪಾಯ್ಸನಸ್. ಸೊ ನೌ ವಿ ಹ್ಯಾವ್ ಟು ಬಿ ಎಕ್ಸ್ಟ್ರೀಮ್ಲಿ ಕೇರ್ಫುಲ್ ಬಿಕಾಸ್ farmers are using it only for that means fertilizers agi, because they're uneducated. They do not know to what limit they have to really spray it ಅನ್ನೋದು ಒಂದು ಅವ್ರಿಗೆ ಗೊತ್ತಿಲ್ಲದೆ ಇರೋಂಥ ವಿಷಯ. ಓಕೆ, then now looking at the questions here, please just think analytically now. Based on the above passage, the following assumptions have been made. Okay, ಇದರಿಂದ ಕೆಲವೊಂದು ಕನ್ಕ್ಲೂಷನ್ಸ್ಗೆ ಆಥರ್ ಬಂದಿದ್ದಾರೆ. ಏನೇನು? ಆರ್ಗ್ಯಾನಿಕ್ ಫಾರ್ಮಿಂಗ್ ಈಸ್ ಇನ್ಹೆರೆಂಟ್ಲಿ ಅನ್ಸೇಫ್ ಆ್ಯಂಡ್ ಬೋತ್ ಫಾರ್ಮರ್ಸ್ ಆ್ಯಂಡ್ ಫಾರ್ ಬೋತ್ ಫಾರ್ಮರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್. ಸೊ ಇದರಿಂದ ಹಾಗಾದ್ರೆ ನಾವೇನು ಕನ್ಕ್ಲೂಡ್ ಮಾಡಬೇಕು, ಏನಂತ ಅರ್ಥ ಮಾಡ್ಕೋಬೇಕು? ಆರ್ಗ್ಯಾನಿಕ್ ಫಾರ್ಮಿಂಗ್ ಯೂಸ್ಫುಲ್ಲೇ ಅಲ್ಲ, ಇಟ್ ಈಸ್ ವೆರಿ ಡೇಂಜರಸ್ ಫಾರ್ ಬೋತ್ ಫಾರ್ಮರ್ಸ್ ಆಸ್ ವೆಲ್ ಆಸ್ ಕನ್ಸ್ಯೂಮರ್ಸ್. ಇಟ್ ಈಸ್ ನಾಟ್ ಸೇಫ್, ಇಟ್ ಈಸ್ ನಾಟ್ ಹೆಲ್ದಿ ಅನ್ನೋದಾ? Next one, farmers and consumers need to be educated about eco-friendly food. ಅಥವಾ ಫಾರ್ಮರ್ಸ್ ಮತ್ತು ಕನ್ಸ್ಯೂಮರ್ಸ್ ಇಬ್ಬರಿಗೂ ಸಹ ಒಂದು ಸ್ಟಾರ್ಟಿಂಗಿಂದ ಥರೋ ಆಗಿ ಈಕೋ ಫ್ರೆಂಡ್ಲಿನೆಸ್ ಅಂದರೆ ಏನು, ನೇಚರ್ ಜೊತೆ ಒಂದು ಕೋ ಎಕ್ಸಿಸ್ಟ್ ಆಗಿ ಅಂದರೆ ಇದು ಮಾಡಿಕೊಂಡು ನೇಚರ್ಗೂ ಒಂದು ಹಾನಿ ಆಗದೆ ನಮಗೂ ತೊಂದರೆ ಆಗದೆ ಇಬ್ಬರಿಗೂ ಮ್ಯೂಚುವಲ್ ಆಗಿ ಒಂದು ಒಳ್ಳೆ ರೀತಿಯ ಒಂದು ಕ್ರಾಪನ್ನು ಬೆಳೆಯೋ ಥರ ನಾವು ಮಾಡಬೇಕಾ? ಸೊ ಫಾರ್ಮರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್ ನೀಡ್ ಟು ಬಿ ಎಜುಕೇಟೆಡ್ ಅಬೌಟ್ eco-friendly food. ಸೊ ಈಗ ಈ ಎರಡು ಅಸಂಪ್ಷನ್ಸ್, ಒಂದು ಎರಡು ಪಾಯಿಂಟ್ಸ್ ಇದೆ. ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಈಸ್ ಬೇಸಿಕಲಿ ಅನ್ಸೇಫ್ ಫಾರ್ ಬೋತ್ ಅಂತ ಹೇಳಿ, ಇನ್ನೊಂದು ಫಾರ್ಮರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್ ನೀಡ್ ಟು ಬಿ ಎಜುಕೇಟೆಡ್. ಅದು ಆರ್ಗ್ಯಾನಿಕ್ ಫಾರ್ಮಿಂಗ್ ಕೆಟ್ಟದ್ದು ಅಂತ ಅಲ್ಲ, ಆದರೆ ನಮ್ಮ ತಿಳಿವಳಿಕೆ ಹೆಚ್ಚಾಗಬೇಕು ಅನ್ನೋ ಪಾಯಿಂಟಾ? So now, which of the assumptions given above is or are correct? One only, organic farming namak bedve beda yakandre adu poisonous alma, so hagagi it is not safe, it is not healthy, so namage adu beda anta neevu heltira. Athwa do you say two andrenu adu organic farming deno samasye alla, organic farming basically adu bahala ಒಳ್ಳೆಯದೇ, ಆದರೆ ನಮಗೆ ಅದನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಸಮಸ್ಯೆ ಆಗ್ತಿರೋದು ಅಂತ ನೀವು ಒಪ್ತೀರಾ? ಸೊ ವಿಚ್ ಆಪ್ಷನ್ ಆಫ್ ದಿಸ್ ಟು ಡು ಯು ರಿಯಲಿ
ಚೂಸ್ ಅಂತ. ಅಥವಾ ಬೋತ್ 1 and 2 ಆರ್ಗ್ಯಾನಿಕ್ ಇಟ್ ಇಸ್ ಅನ್ಸೇಫ್, ಇನ್ನೊಂದೇನು ಅಂದರೆ ಅದ್ರ ಬಗ್ಗೆ ಈಕೋ ಫ್ರೆಂಡ್ಲಿ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಈಸ್ ಈಕೋ ಫ್ರೆಂಡ್ಲಿ ಅಲ್ವಾ. ಸೊ ಹಾಗಾಗಿ 1 and 2 ಎರಡನ್ನೂ ಒಪ್ತೀರಾ, ಅಥವಾ ಒಂದೂ ಸರಿ ಇಲ್ಲ ಎರಡೂ ಸರಿ ಇಲ್ಲ, ದಟ್ ಮೀನ್ಸ್ ನೀದರ್ 1 nor 2, ಎರಡು ಪಾಯಿಂಟ್ ನಾನು ಒಪ್ಪೋದಿಲ್ಲ ಅಂತ ನಿಮಗೆ ಅನ್ಸತ್ತಾ? ಸೊ ಇಫ್ ಯು ಆರ್ ಅಗೇನ್ಸ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳಿದ್ರೆ ನೀದರ್ 1 nor 2, ಆರ್ ಇಫ್ ಯು ಸೇ ದಟ್ ಇಲ್ಲ ಬೋತ್ 1 and 2 ಅಂತ ಹೇಳಿದ್ರೆ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ಸೇಫ್ ಅಂತ ಹೇಳಿದ್ರೆ, ಆಮೇಲೆ ಅದ್ರ ಜೊತೆಗೆ ಫಾರ್ಮರ್ಸು ನೀಡ್ ಟು ಬಿ ಎಜುಕೇಟೆಡ್ ಅಂತ ಹೇಳಿದ್ರೆ, ಆವಾಗ ನಿಮ್ಮದು ಸ್ಪಷ್ಟನೆ ಇಲ್ಲ. ಯಾಕಂದರೆ ಇದು ಎರಡು ಕಾಂಟ್ರಡಿಕ್ಟರಿ ಆಗಿದೆ, ಎರಡೂ ನೀವು ಚೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಎರಡೂ ಇಲ್ಲ ಅಂತ ಹೇಳೋಕ್ಕೂ ಸಾಧ್ಯ ಇಲ್ಲ. ಬಿಕಾಸ್ ವಾಟ್ ಎಲ್ಸ್ ವಿಲ್ ಯು ಗೋ ಫಾರ್? ಓಕೆ, ಇವಾಗಿರುವಂತಹ ಇನ್ಆರ್ಗ್ಯಾನಿಕ್ ಆಗಿರುವಂಥದ್ದೇ ಯಾವುದು ಆರ್ಟಿಫಿಷಿಯಲ್ ಆಗಿ ಯೂಸ್ ಮಾಡೋದೇ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ದೆನ್ ದ ಪ್ಯಾಸೇಜ್ ಇಟ್ ಸೆಲ್ಫ್ ಇಸ್ ರಾಂಗ್. ಓಕೆ, ದೆನ್ ಹಾಗಾಗಿ ಟು ಮೀ ಆರ್ಗ್ಯಾನಿಕ್ ಫಾರ್ಮಿಂಗ್ ಈಸ್ ಇನ್ಹೆರೆಂಟ್ಲಿ ಅನ್ಸೇಫ್ ಅನ್ನೋದು ಸುಳ್ಳು. ಯಾಕೆ ಅಂತಂದರೆ ಎನಿಥಿಂಗ್ ದಟ್ ಈಸ್ ಆರ್ಗ್ಯಾನಿಕ್, ಎನಿಥಿಂಗ್ ದಟ್ ಈಸ್ ನ್ಯಾಚುರಲ್, ಎನಿಥಿಂಗ್ ದಟ್ ಈಸ್ ಇನ್ಹೆರೆಂಟ್, ಭೂಮಿಯಿಂದ ಬರ್ತಾ ಇರೋದು ಯಾವತ್ತೂ ಸಹ ಅನ್ಸೇಫ್ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ. ಸೊ ದೇ ಫೋರ್ ಐ ಫೀಲ್ ದಟ್ ದಿಸ್ ಹ್ಯಾಸ್ ಟು ಬಿ ಡಿಸ್ಕಾರ್ಡೆಡ್. ಈಗ ನಮ್ಮ ಸಮಸ್ಯೆ ಆಗಿರೋದೇನು ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಸಮಸ್ಯೆ ಇಲ್ಲ, ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ತಿಳ್ಕೊಳ್ಳದೆ ಇರೋದೇ ದೊಡ್ಡ ಸಮಸ್ಯೆ. ಆಲ್ರೈಟ್, ಅರ್ಧಂಬರ್ಧ ತಿಳ್ಕೊಂಡು ವಿ ಆರ್ ಗೋಯಿಂಗ್ ಅಹೆಡ್ ವಿತ್ ಇಟ್. ಆಲ್ರೈಟ್, ವಿ ಆರ್ ನಾಟ್ ಎಜುಕೇಟೆಡ್ ರಿಗಾರ್ಡಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ಹಾಗಾಗಿ ವಾಟ್ is required andre farmers and consumers need to be educated about eco-friendly food. ಅಂದ್ರೆ ನಾವು ಆರ್ಗ್ಯಾನಿಕ್ ಫುಡ್ ನ ತಯಾರಿಸಿ ಅದನ್ನ ಸೇವಿಸಿದಾಗ ವಾಟ್ ಆರ್ ದಿ ಬೆನಿಫಿಟ್ಸ್ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಪ್ರೊಪಗಂಡ ಆಗಬೇಕು, ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಅದು ಸಮಸ್ಯೆ ಇರೋದು, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಸಮಸ್ಯೆ ಇಲ್ಲ. ಆಲ್ರೈಟ್, ಯಾಕೆ ಅಂದರೆ ಯು ಸಿ ದಟ್ ಆತರೇ ಹೇಳ್ತಾರೆ ದೇರ್ ಈಸ್ ಎ ಕ್ಲೇಮ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಸ್ ಇನ್ಹೆರೆಂಟ್ಲಿ ಸೇಫ್ ಅಂತ ಹೇಳ್ತಾ ಇದ್ದಾರೆ. ಸೊ ನಾವು ನಮ್ಮ ಪರ್ಸನಲ್ ಅಭಿಪ್ರಾಯ ಏನೇ ಇರಲಿ, ನಾವು ಪ್ಯಾಸೇಜಿನ ಅರ್ಥದಲ್ಲಿ ನಾವು ಮಾತಾಡಬೇಕಾಗಿದೆ. ಸೊ ಪ್ಯಾಸೇಜ್ ಹೇಳುತ್ತಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ಸೇಫ್ ಅಂತ ಹೇಳಿ ನಮಗೆ ಅನ್ನಿಸಬಹುದು, ಆಲ್ ರೈಟ್, ಬಟ್ ಅವರ್ ಇಂಡಿವಿಜುವಲ್ ಒಪಿನಿಯನ್ ಡಸಂಟ್ ಮ್ಯಾಟರ್ ಹಿಯರ್. ವಿ ಶುಡ್ ನಾಟ್ ಗೋ ಔಟ್ಸೈಡ್ ದಿ ಟೆಕ್ಸ್ಟ್ ಹಿಯರ್. ಓಕೆ, ಹಾಗಾಗಿ ಪ್ಯಾಸೇಜ್ ಪ್ರಕಾರ ವಾಟ್ ಈಸ್ ದ ಆಥರ್ ಟೆಲ್ಲಿಂಗ್? ದ ಆಥರ್ ಇಸ್ ಟೆಲ್ಲಿಂಗ್ ದಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ is inherently safe. So this option is ruled out. Okay, we cannot take this option at all. Okay, this then second one, yes of course this is right, because ನಮಗೆ ತಿಳುವಳಿಕೆ ಇಲ್ಲ, ನಮಗೆ ಅರ್ಧಂಬ ಜ್ಞಾನ ಇದೆ, ಹಾಗಾಗಿ ನಾವು ಎಡುತ್ತಾ ಇದ್ದೀವಿ. ಸೊ ದಟ್ ಈಸ್ ದ ಪ್ರಾಬ್ಲಮ್. ಆಲ್ ರೈಟ್, ಸೊ ಬಿ ಈಸ್ ಅವರ್ ಆನ್ಸರ್. ಓಕೆ, ಆ್ಯಂಡ್ ಬೋತ್ 1 and 2 ಸಾಧ್ಯ ಇಲ್ಲ, ಯಾಕೆಂದರೆ ಅದೊಂದರ್ಥ ಇದೊಂದರ್ಥ ಎರಡು ಕಾಂಟ್ರಡಿಕ್ಟರಿ ಆಗಿರೋವಂಥದ್ದು. ನೀದರ್ 1 or 2 ಬರೋದೇ ಇಲ್ಲ. ಯಾಕೆ ಅಂತಂದರೆ ಫುಲ್ ಪ್ಯಾಸೇಜೇ ನಾನು ಇಗ್ನೋರ್ ಮಾಡ್ತಾ ಇದ್ದೀನಿ, ನನ್ನ ಪ್ಯಾಸೇಜೇ ಸರಿ ಅನಿಸ್ತಿಲ್ಲ ಅನ್ನೋದು ಅರ್ಥ ಅದು. ಸೊ ಹಾಗಾಗಿ ಆಪ್ಷನ್ ನಂಬರ್ ಬಿ, ಓಕೆ, will be the answer for us. Okay, now next passage, which one of the following statements best reflects the most logical, rational and practical message conveyed by the author of the passage? Now one thing is that ಈಗ ನಾವು ಪ್ರೀವಿಯಸ್ ಸ್ಲೈಡ್ ಅಲ್ಲಿ ನಾವು ನೋಡಿದ್ದು ಎರಡು ಕ್ವಶನ್ಸ್ ನ ಮಾಡಿದ್ವಿ ಅಲ್ಲ, ಅದರ ಕಂಟಿನ್ಯೂಯೇಷನ್ ದ ಸೇಮ್ ಪ್ಯಾಸೇಜ್. ಈಗ ಅದರ ಬೇಸಿಸ್ ಮೇಲೆ 4 ಕ್ವಶನ್ಸ್ ಇದೆ. ಸೊ ಟೋಟಲಿ ಆನ್ ದಿಸ್ ಪ್ಯಾಸೇಜ್ ವಿ ಹ್ಯಾವ್ ಗಾಟ್ ಅಬೌಟ್ 5 questions. ಆಲ್ ರೈಟ್, ಸೊ ದ ಪ್ರೀವಿಯಸ್ ಒನ್ ಆಸ್ ವೆಲ್ ಆಸ್ ದಿಸ್ ಒನ್. ಈಗ ಸೇಮ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆನೇ. ಈಗ ಇದು ಕರೆಕ್ಟ್ ಆಗಿ ಯಾವುದನ್ನು ನೀವು ಚೂಸ್ ಮಾಡ್ತೀರಾ ಆರ್ಗ್ಯಾನಿಕ್ ಫಾರ್ಮಿಂಗ್ ರಿಲೇಟೆಡ್ ಆಗಿ? ಇನ್ ಇಂಡಿಯಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಶುಡ್ ನಾಟ್ ಬಿ ಪ್ರಮೋಟೆಡ್ ಆಸ್ ಅ ಸಬ್ಸ್ಟಿಟ್ಯೂಟ್ ಫಾರ್ ಕನ್ವೆನ್ಷನಲ್ ಫಾರ್ಮಿಂಗ್. ಸೊ ನಾವು ಯು ಸಿ ನಮಗೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬೇಡ, ಅದನ್ನು ಸ್ಟಾಪ್ ಮಾಡೋಣ. ಕನ್ವೆನ್ಷನಲ್ ಫಾರ್ಮಿಂಗ್ ಇಲ್ಲಿವರೆಗೂ ಏನು ಯಾವ ಥರ ನಾವು ಬೆಳ್ಕೊಂಡು ಬರ್ತಾ ಇದ್ವೋ ಅದನ್ನೇ ಮಾಡ್ಕೊಂಡು ಹೋಗೋಣ. ಟ್ರೆಡಿಷನಲ್ ಫಾರ್ಮಿಂಗ್ನೇ, ಟ್ರೆಡಿಷನಲ್ ಅಗ್ರಿಕಲ್ಚರ್ನೇ ರೂಢಿ ಮಾಡಿಕೊಂಡು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದೀವಲ್ಲ. ಸೊ ವಿ ಡೋಂಟ್ ವಾಂಟ್ ಆರ್ಗ್ಯಾನಿಕ್, ಯಾವುದು ಬೇಡ, ಆರ್ಟಿಫಿಷಿಯಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿಕೊಂಡು ಲೆಟ್ ಅಸ್ ಗೋ ಅಹೆಡ್ ವಿತ್ ಇಟ್, ಲೆಟ್ ಅಸ್ ಮೂವ್ ಆನ್ ವಿತ್ ಇಟ್ ಅಂತ ಒಂದು ಪಾಯಿಂಟ್ ಹೇಳ್ತಾ ಇದೆ. ಸೊ ಕಂಪ್ಲೀಟ್ಲಿ ಡಿಸ್ಕಾರ್ಡ್, ರಿಜೆಕ್ಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಒಂದು ಪಾಯಿಂಟ್ ಇದೆ. ದೆನ್ ದೇರ್ ಆರ್ ನೋ ಸೇಫ್ ಆರ್ಗ್ಯಾನಿಕ್ ಆಲ್ಟರ್ನೇಟಿವ್ಸ್ ಟು ಕೆಮಿಕಲ್ ಫರ್ಟಿಲೈಸರ್ಸ್ ಅಂತ ಅಂದರೆ ಇಲ್ಲಿ ಈ ಪಾಯಿಂಟ್ ಏನು ಅಂತಂದರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ನಮಗೆ ಯಾವುದು ಸೇಫ್ ಫರ್ಟಿಲೈಸರ್ ಅನ್ನೋದು ಯಾವುದು ಇಲ್ಲ, ಬಟ್ ಕೆಮಿಕಲ್ ಫರ್ಟಿಲೈಸರ್ಸ್ ಆರ್ ವೆರಿ ಸೇಫ್. ಹಾಗಾಗಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ನಾವು ನಂಬೋದಿಲ್ಲ, ಕೆಮಿಕಲ್ ಫರ್ಟಿಲೈಸರ್ಸೇ ಚೆನ್ನಾಗಿದೆ ಅನ್ನೋ ಒಂದು ವಾದ. ಆಲ್ ರೈಟ್, ಸೊ ಸೇಫ್ ಆರ್ಗ್ಯಾನಿಕ್ ಇದು ಫರ್ಟಿಲೈಸರ್ಸ್ ಇಲ್ಲ ಅಂಡ್ ಕೆಮಿಕಲ್ ಫರ್ಟಿಲೈಸರ್ಸ್ ಸೇಫ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ದಟ್ ಈಸ್ ಅನದರ್ ಆಪ್ಷನ್. ಇನ್ ಇಂಡಿಯಾ ಫಾರ್ಮರ್ಸ್ ನೀಡ್ ಟು ಬಿ ಗೈಡೆಡ್ ಅಂಡ್ ಹೆಲ್ಪ್ಡ್ ಟು ಮೇಕ್ ದೇರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಸ್ಟೈನೇಬಲ್. ಸೊ ಇಲ್ಲೇನು ಅಂತ ಹೇಳಿದ್ರೆ ಈಗ ಪ್ರಾಬ್ಲಮ್ ಏನು, ಪರ್ಟಿಕ್ಯುಲರ್ಲಿ ಇನ್ ಇಂಡಿಯಾ ಫಾರ್ಮರ್ಸ್ ಹ್ಯಾವ್ ಟು ಬಿ
ಎಜುಕೇಟೆಡ್ ಅಬೌಟ್ ವಾಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಈಸ್. ಅವ್ರು ಅಂದ್ಕೊಂಡಿದ್ದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲ, ಅದು ಒಂದು ಸೈಂಟಿಫಿಕ್ ಆಗಿ ನಾವು ತಗೊಂಡಾಗ ಯಾವುದು ಎಷ್ಟು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಎಜುಕೇಷನ್ ಬೇಕು. ಫಾರ್ಮರ್ಸ್ಗೆ ಹೆಲ್ಪ್ ಬೇಕು. ಆಲ್ ರೈಟ್, ಸೊ ದೇ ಹ್ಯಾವ್ ಟು ಬಿ ಹೆಲ್ಪ್ಡ್ ಟು ಮೇಕ್ ದೇರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಸ್ಟೈನೇಬಲ್. ಸೊ ಅದರಿಂದ ಬೆನಿಫಿಟ್ ಏನಾಗುತ್ತೆ, ಅದ್ರ ಹೇಗೆ ಉಳಿಸ್ಕೊಳ್ಬೋದು, ಆರ್ಗ್ಯಾನಿಕ್ ಫಾರ್ಮಿಂಗಿಂದ ನಾವು ಯಾವ ರೀತಿ ನಿಜವಾಗ್ಲೂ ಒಳ್ಳೆ ದಾರಿಯಲ್ಲಿ ತಗೊಂಡು ಹೋಗ್ಬೋದು ಅನ್ನೋದ್ರ ಬಗ್ಗೆ ದೇ ನೀಡ್ ಗೈಡೆನ್ಸ್ ಆ್ಯಂಡ್ ಹೆಲ್ಪ್. ಆಲ್ ರೈಟ್, ದೆನ್ ದ ಲಾಸ್ಟ್ ಆಪ್ಷನ್, ದಿ ಏಮ್ of organic farming should not be to generate huge profits as there are still no global market for its products. Okay, ಈಗ ನಾವು ಆರ್ಗ್ಯಾನಿಕ್ ಫಾರ್ಮಿಂಗನ್ನು ನಾವು ಏನು ಅಂತ ಅಂದರೆ ದೊಡ್ಡದಾಗಿ ತಗೊಳ್ಬಾರ್ದು. ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡೋದು ಹೋಗಬಾರ್ದು, ಅಥವಾ ಆರ್ಗ್ಯಾನಿಕ್ ಫಾರ್ಮಿಂಗಿನ ಒಂದು ಕಮರ್ಷಿಯಲ್ ಆಗಿ ಮಾಡಿಕೊಂಡು ದೊಡ್ಡ ಪ್ರಾಫಿಟ್ ಬರುತ್ತೆ ಅಂತ ಹೇಳಿಬಿಟ್ಟು ನಾವು ಕಮರ್ಷಿಯಲೈಸ್ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ದೆರ್ ಆರ್ ನೋ ಹ್ಯೂಜ್ ಪ್ರಾಫಿಟ್ಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂದ. ಇಟ್ ಶುಡ್ ನಾಟ್ ಬಿ ದ ಅಂದರೆ ನಾವು ಕೆಲವೊಬ್ರು ಏನು ಮಾಡ್ತಾರೆ, ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಲಾರ್ಜ್ ಸ್ಕೇಲಲ್ಲಿ ಮಾಡಿದಾಗ ದೊಡ್ಡ ಪ್ರಾಫಿಟ್ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾರೆ. ಸೊ ನಮ್ಮ ಗುರಿ ಬಂದು ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಪ್ರಾಫಿಟ್ಗೋಸ್ಕರ ಮಾಡೋ ಅಂತಹದ್ದು ಆಗಬಾರ್ದು. ಯಾಕೆಂದರೆ ಇನ್ನು ನಾವು ಗ್ಲೋಬಲ್ ಮಾರ್ಕೆಟ್ಗೆ ಸೂಟಬಲ್ ಆಗೋ ರೀತಿಯಲ್ಲಿ ನಾವು ಬೆಳೆದಿಲ್ಲ. ಸೊ ನಾವು ದಿ ಏಮ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ should not be to generate huge profits as there are still no global market for its products. ಅಂದರೆ ಇಂಡಿಯಾದಲ್ಲಿ ಬೆಳೆಯುವಂಥ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ಗೆ ಗ್ಲೋಬಲ್ ಮಾರ್ಕೆಟ್ ಇನ್ನೂ ಬಂದಿಲ್ಲ. ಸೊ ದೇರ್ಫೋರ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಓಕೆ ಆಫ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸನ್ನು ನಾವು ಗುರಿಯಾಗಿ ಇಟ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೀವು ಯಾವ ಆಪ್ಷನ್ ತಗೊಳ್ತೀರಾ, ವಿಚ್ ಒನ್? ಇಲ್ಲ, ಅವ್ರು ಕೇಳ್ತಾ ಇರೋದು ಯಾವುದು ಒಂದು ತಗೊಳ್ಬೇಕು ನೀವು ಅಂತ ಹೇಳಿ. ಸೊ ನೀವು ಯಾವ್ದು ಆಲೋಚನೆ ಮಾಡ್ತೀರಾ? ಆ್ಯಂಡ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಇದರಲ್ಲಿ ಬೇರೆಯವರು ಬೇರೆ ಆಪ್ಷನ್ಸನ್ನು ಕೊಡ್ತಾರೆ. ದಟ್ ಈಸ್ ಲೆಫ್ಟ್ ಟು ಯೋರ್ ಇಂಟರ್ಪ್ರಿಟೇಷನ್, ಯೋರ್ ವೇ ಆಫ್ ಅನಾಲಿಸಿಸ್. ಓಕೆ, ನೀವು ಯಾವ ಒಂದು ಹಂತದಲ್ಲಿ ಯಾವ ಒಂದು ಅರ್ಥದಲ್ಲಿ ನೀವು ತಗೊಳ್ತೀರಾ ಆ ಆಪ್ಷನ್ ನಿಮಗೆ ಸರಿ ಅನಿಸುತ್ತೆ. ನಿಮಗೆ ಆ ಆಪ್ಷನ್ ಸರಿ ಅಂತಂದರೆ ಯು ಆರ್ ಫ್ರೀ ಟು ಹ್ಯಾವ್ ದಟ್. ಓಕೆ, ಸೊ ನಮ್ಮದು ಅಲ್ಟಿಮೇಟ್ ಆನ್ಸರ್ ಅಂತ ನಾವು ಹೇಳ್ತಾ ಇಲ್ಲ. ಆಲ್ ರೈಟ್, ಬಟ್ ಯಾಕೆ ನಾವು ಈ ಆನ್ಸರ್ನ ಸೆಲೆಕ್ಟ್ ಮಾಡಿದ್ದೀವಿ ಅನ್ನೋದಕ್ಕೆ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀವಿ. ಓಕೆ, ಸೊ ನಾವು ಇಲ್ಲಿ ಇನ್ ಇಂಡಿಯಾ ಆರ್ಗ್ಯಾನಿಕ್ ಫಾರ್ಮಿಂಗ್ ಶುಡ್ ನಾಟ್ ಬಿ ಪ್ರಮೋಟೆಡ್ ಆಸ್ ಅ ಸಬ್ಸ್ಟಿಟ್ಯೂಟ್ ಫಾರ್ ಕನ್ವೆನ್ಷನಲ್ ಫಾರ್ಮಿಂಗ್ ಈಸ್ ಕ್ಯಾನ್ಸಲ್ಡ್. ಯಾಕೆಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಬೇಸಿಕಲಿ ಈಸ್ ವೆರಿ ವೆರಿ ಗುಡ್. ಓಕೆ, ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡಿರೋ ಆರ್ಟಿಫಿಷಿಯಲ್ ಫಾರ್ಮಿಂಗಿಂತ ಆರ್ಗ್ಯಾನಿಕ್ ಫಾರ್ಮಿಂಗ್ ಈಸ್ ಮೋರ್ ಹೆಲ್ದಿಯರ್. ಆಲ್ ರೈಟ್, ದೆನ್ ದೇರ್ ಆರ್ ನೋ ಸೇಫ್ ಆರ್ಗ್ಯಾನಿಕ್ ಆಲ್ಟರ್ನೇಟಿವ್ಸ್ ಟು ಕೆಮಿಕಲ್ ಫರ್ಟಿಲೈಸರ್ಸ್. ಡೆಫಿನೆಟ್ಲಿ ನಾಟ್. ಕೆಮಿಕಲ್ ಫರ್ಟಿಲೈಸರ್ಸ್ ಇಂದ ಆಗ್ತಿರೋ ಹಾನಿ ಎಷ್ಟೋ ಇದೆ. ಕೆಮಿಕಲ್ ಫರ್ಟಿಲೈಸರ್ಸ್ ಸೇಫ್ ಇಲ್ಲದೇ ಇರೋದ್ರಿಂದನೇ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಂದಿರೋದು. ಆಲ್ ರೈಟ್, ಸೊ ದಿಸ್ ಇಸ್ ಆಲ್ಸೋ ರಾಂಗ್. ಇನ್ ಇಂಡಿಯಾ ಫಾರ್ಮರ್ಸ್ ನೀಡ್ ಟು ಬಿ ಗೈಡೆಡ್ ಅಂಡ್ ಹೆಲ್ಪ್ ಟು ಮೇಕ್ ದೇರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಸಸ್ಟೈನೇಬಲ್. ಸೊ ನಮಗೆ ಬೇಕಾಗಿರೋದು ವಾಟ್ ವಿ ಬಿಲೀವ್ ಇಸ್ ದಟ್ ಫಾರ್ಮರ್ಸ್ ನೀಡ್ ಹೆಲ್ಪ್ ಅಂಡ್ ಗೈಡೆನ್ಸ್ ಅಂಡ್ ದ ಏಮ್ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಶುಡ್ ನಾಟ್ ಬಿ ಟು ಜನರೇಟ್ ಹ್ಯೂಜ್ ಪ್ರಾಫಿಟ್ಸ್, ಗ್ಲೋಬಲ್ ಮಾರ್ಕೆಟ್ಸ್. ಇದು ನಾನು ಯಾಕೆ ತಗೊಳ್ತಿಲ್ಲ ಅಂತ ಹೇಳಿದ್ರೆ, ನಾವು ಇಲ್ಲಿ ಕಮರ್ಷಿಯಲ್ ಪ್ರೊಡಕ್ಷನಲ್ಲೋ ಅಥವಾ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ನು ಅಥವಾ ಗ್ಲೋಬಲ್ ಮಾರ್ಕೆಟ್ ಬಗ್ಗೆನೋ ಈ ಪ್ಯಾಸೇಜಲ್ಲಿ ಬಂದೇ ಇಲ್ಲ. ಎಲ್ಲೂ ಸಹ ಅದರ ಹಿಂಟು ಸಹ ಅವರು ಕೊಟ್ಟಿಲ್ಲ. ಅವರು ಡೈರೆಕ್ಟ್ ಆಗಿ ಹೇಳ್ತಾ ಇರೋದು ರಿಗಾರ್ಡಿಂಗ್ ದ ಸೇಫ್ಟಿ ಅಂಡ್ ದ ನಾನ್ ಸೇಫ್ಟಿ ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಷ್ಟೇ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಗ್ಲೋಬಲ್ ಮಾರ್ಕೆಟ್ ಆಫ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್. ಸೊ ಹಾಗಾಗಿ ದಿಸ್ ಕಂಪ್ಲೀಟ್ಲಿ ಈಸ್ ಔಟ್ ಆಫ್ ಮೈ ಅನಾಲಿಸಿಸ್. Okay, so therefore I prefer this as the answer, but still let us go to the option. Hagagi yes, therefore this may be the right thing. All right, and I know that others may not agree completely with me, but I leave it to you. So for me this becomes important. Farmers ge bekagirodu guidance, they need help, they need regulations. All right, they need awareness on a large scale. adanna ನಾವು ಪ್ರಮೋಟ್ ಮಾಡೋದಕ್ಕೆ ಗ್ಲೋಬಲ್ ಮಾರ್ಕೆಟ್ಗೆ ಎತ್ಕೊಂಡು ಹೋಗೋದಕ್ಕೆ ನಾವು ಕಮರ್ಷಿಯಲ್ ಮಾಡೋಕ್ಕೆ ಆಗೋದಿಲ್ಲ. ಅಲ್ಲಿ ಸಸ್ಟೈನಬಿಲಿಟಿನೇ ಇಲ್ಲ ಅಂತಂದರೆ ಇನ್ನು ಕಮರ್ಷಿಯಲ್ ಹೇಗೆ ಬರುತ್ತೆ? ಓಕೆ, ದೆನ್ ಸೊ therefore C is our answer, but you still are free to choose whichever option you want. Now, passage number 12. Food consumption patterns have changed substantially in India over the past few decades. This has resulted in disappearance of many nutritious
foods such as millets. While food grain production has increased over 5 times since independence, it has not sufficiently addressed the issue of malnutrition. For long, the agriculture sector focused on increasing food production, particularly staples, which led to lower production and consumption of indigenous and other traditional crops or grains, fruits, vegetables, impacting food and nutritional security in the process. Further, intensive monoculture agricultural practices can perpetuate the food and nutrition security problem by degrading the quality of land, water, and food derived through them. So now what are we majorly talking about? Food consumption patterns have changed substantially in India. So ನಾವು ಊಟ ಮಾಡ್ತಾ ಇರುವಂತಹ ಪದ್ಧತಿ, ಯಾವ ಒಂದು ಕ್ರಾಪ್ಸ್ನ ತಗೊಳ್ತಾ ಇದ್ದೀವಿ, ಆ ಪದ್ಧತಿಯನ್ನೇ ನಾವು ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಯಾಕೆಂದರೆ ಬೆಳೆಯೋ ವಿಧಾನನೇ ಚೇಂಜ್ ಆಗಿಬಿಟ್ಟಿದೆ. ನಾವು ಫುಡ್ ಕನ್ಸಂಪ್ಷನ್ ಹ್ಯಾಸ್ ಚೇಂಜ್ಡ್. ಓಕೆ, ವೆರಿ ರೆಕಗ್ನೈಸಬಲ್. ಸಬ್ಸ್ಟ್ಯಾನ್ಷಿಯಲ್ ಅಂದರೆ ಬಹಳ ಜಾಸ್ತಿಯಾಗಿಯೇ ಕಾಣಿಸೋಷ್ಟು ಸಹ. ಓಕೆ, ವೆರಿ ಡಾಮಿನೆಂಟ್ಲಿ. ದಿಸ್ ಹ್ಯಾಸ್ ರಿಸಲ್ಟೆಡ್ ಇನ್ ದ ಡಿಸಪಿಯರೆನ್ಸ್ ಆಫ್ ಮೆನಿ ನ್ಯೂಟ್ರಿಷಿಯಸ್ ಫುಡ್ ಸಚ್ ಆಸ್ ಮಿಲೆಟ್ಸ್. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಎಲ್ರಿಗೂ ಸಹ ಆಹಾರ ಸಿಗಬೇಕು. ಸೊ ಯಾವ ಆಹಾರ ಜಾಸ್ತಿಯಾಗಿ ಬೆಳೆಯುತ್ತೋ, ಸೊ ಫುಡ್ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು ಅಂತ ಹೇಳಿಬಿಟ್ಟು, ಜಾಸ್ತಿ ಆ ನೆಲದಿಂದ ನಾವು ಉತ್ಪನ್ನತೆ ತಗೊಳ್ಬೇಕು ಅಂತ ಹೇಳಿಬಿಟ್ಟು, ನಾವು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಬಗ್ಗೆ ಎಲ್ರಿಗೂ ಊಟ ಸಿಗಬೇಕು ಅನ್ನೋ ಒಂದು ಅರ್ಥದಲ್ಲಿ, ಪಾವರ್ಟಿ ಇರಬಾರ್ದು ಅನ್ನೋ ಒಂದು ಗುರಿ ಇಟ್ಕೊಂಡು ವಾಟ್ ಹ್ಯಾವ್ ವಿ ಡನ್ ಅಂತ ಹೇಳಿದ್ರೆ, ನ್ಯಾಚುರಲ್ಲಿಗೆ ಆ ಭೂಮಿಯಲ್ಲಿ ಏನೇನು ಬೆಳಿಬೇಕಿತ್ತೋ ಅದನ್ನ ಬಿಟ್ಟು ಯಾವುದು ಮೇಜರ್ ಆಗಿ ಆಹಾರವಾಗಿ ಬೇಕೋ ಅದನ್ನ ಬೆಳೆಸ್ತಾ ಹೋದ್ವಿ. ಸೊ ಇಫ್ ದಟ್ ಲ್ಯಾಂಡ್ ವಾಸ್ ಸೂಟೇಬಲ್ ಟು ಅ ಪರ್ಟಿಕ್ಯುಲರ್ ಕ್ರಾಪ್ ಅಂತ ಹೇಳಿದ್ರೆ, ಅದನ್ನ ಬಿಟ್ಟು ನಮಗೆ ಯಾವುದು ಬೇಕೋ ಆ ಕ್ರಾಪನ್ನ ನಾವು ಬೆಳೆಸೋದಕ್ಕೆ ತಯಾರಿ ಮಾಡಿದ್ವಿ. ಯಾಕೆಂದ್ರೆ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಸಿಗತ್ತೆ, ಎಲ್ರಿಗೂ ಆಹಾರ ಸಿಗಬೇಕು ಅಂತ ಹೇಳ್ಬಿಟ್ಟು. ಸೊ ಲಾರ್ಜ್ ಸ್ಕೇಲ್ ಫುಡ್ ಪ್ರೊಡಕ್ಷನ್ಗೋಸ್ಕರ ನಾವು ಕಾಂಪ್ರಮೈಸ್ ಆಗಿಬಿಟ್ಟು ನಾವು ಇಂಡಿಜಿನಸ್ ಅಂದರೆ ಆ ಭೂಮಿಗೆ ಯಾವುದು ಸೂಟೇಬಲ್ ಆಗಿ ಕ್ರಾಪ್ ಬೆಳಿಬೇಕಿತ್ತೋ ಅದನ್ನು ಬಿಟ್ಟು ನಮಗೆ ಯಾವ್ದು ಬೇಕೋ ಆ ಕ್ರಾಪನ್ನು ಅಲ್ಲಿ ಬೆಳೆಸ್ತಾ ಹೋದ್ವಿ ಲಾರ್ಜ್ ಕ್ವಾಂಟಿಟೀಸಲ್ಲಿ. ಸೊ ಹಾಗಾಗಿ ಈ ಪ್ರಾಸೆಸ್ಸಲ್ಲಿ ಏನಾಯಿತು, ಅಲ್ಲಿ ಬೆಳಿಬೇಕಾಗಿರುವಂತಹ ನ್ಯಾಚುರಲ್ ಆಗಿ ಇರಬೇಕಾಗಿದ್ದು ಯಾವುದು ಅಂತ ಹೇಳಿದ್ರೆ, ಸಚ್ ಆಸ್ ಮಿಲ್ಲೆಟ್ಸ್ ಅಂದರೆ ಈ ನವಣೆಗಳು ಅಂತ ಹೇಳ್ತೀವಲ್ಲ, ಅದು ದೇ ಆರ್ ವೆರಿ ವೆರಿ ನ್ಯೂಟ್ರಿಷಿಯಸ್ ಅಂತಂದ್ರೇನು ನಮ್ಮ ದೇಹಕ್ಕೆ, ಫಾರ್ ದ ಎನರ್ಜಿ ಆ್ಯಂಡ್ ಫಾರ್ ದ ಡೈನಾಮಿಸಮ್. ಸೊ ನಮಗೆ ಬೇಕಾಗಿರುವಂತಹ ನ್ಯಾಚುರಲ್ ಆಗಿ ಅಲ್ಲಿ ಉತ್ಪನ್ನತೆ ಆಗ್ತಿರುವಂಥ ಮಿಲ್ಲೆಟ್ಸನ್ನು ಬಿಟ್ಟು ನಮಗೆ ಸ್ಟೇಪಲ್ ಫುಡ್ ಯಾವುದು, ಭತ್ತ, ರಾಗಿ, ಜೋಳ, ಗೋಧಿ ಇಂಥದ್ದನ್ನು ಲಾರ್ಜ್ ಸ್ಕೇಲ್ ಮ್ಯಾಸಿವ್ ಆಗಿ ಪ್ರೊಡ್ಯೂಸ್ ಮಾಡಕ್ಕೆ ಹೊರಟ್ವಿ. ಸೊ ಅಟ್ ದ ಕಾಸ್ಟ್ ಆಫ್ ಮಿಲ್ಲೆಟ್ಸನ್ನು ಬಿಟ್ವಿ. ಸೊ ಇದನ್ನೆಲ್ಲ ನಾವು ತಗೊಳ್ತಾ ಹೋದ್ವಿ. ಹೀಗಾಗಿ ವಾಟ್ ಹ್ಯಾಪನ್ಡ್ ವಾಸ್, ವೈಲ್ ಫುಡ್ ಗ್ರೇನ್ ಪ್ರೊಡಕ್ಷನ್ ಹ್ಯಾಸ್ ಇನ್ಕ್ರೀಸ್ಡ್. ಓಕೆ, ಈಗ ಇಂಡಿಪೆಂಡೆನ್ಸ್ ಬಂದಾಗಿಂದ ನಮ್ಮ ಫುಡ್ ಗ್ರೇನ್ ಪ್ರೊಡಕ್ಷನ್ ಏನಾಗಿದೆ ಅಂತ ಹೇಳಿದ್ರೆ 5 times ಮೋರ್. ಆಲ್ ರೈಟ್, ಕ್ವಾಂಟಿಟಿ ಇದೆ. ಓಕೆ, ನಮಗೆ ದ ಪ್ರೊಡಕ್ಷನಲ್ಲಿ ಏನು ಕಡಿಮೆ ಇಲ್ಲ, ಎಷ್ಟು ಬೇಕೋ ಅಷ್ಟು ಆಹಾರ ಇದೆ. ಓಕೆನಾ? ಸೊ ಹಾಗಾಗಿ ಫುಡ್ ಪ್ರೊಡಕ್ಷನ್ ಹ್ಯಾಸ್ ಇನ್ಕ್ರೀಸ್ಡ್ 5 times ಸಿನ್ಸ್ ಇಂಡಿಪೆಂಡೆನ್ಸ್. ಬಟ್ ವಾಟ್ ಅಬೌಟ್ ಕ್ವಾಲಿಟಿ ಫುಡ್ ಅಂದರೆ ಏನು ಬೇಕೋ ಅದೆಲ್ಲ ನಮಗೆ ಮಾಮೂಲಾಗಿ ಏನು ಸ್ಟೇಪಲ್ ಫುಡ್ ಅಂತಂದ್ರೇನು ದಿನನಿತ್ಯ ನಾವು ಊಟ ಮಾಡುವಂತಹ ಭತ್ತ, ರಾಗಿ, ಜೋಳ ಇದೆಲ್ಲ ಇದೆ. ಆದರೆ ನಾವು ಯು ಸಿ ಸಿನ್ಸ್ ಇಂಡಿಪೆಂಡೆನ್ಸ್ ಬಟ್ ಇಟ್ ಹ್ಯಾಸ್ ನಾಟ್ ಸಫಿಷಿಯೆಂಟ್ಲಿ ಅಡ್ರೆಸ್ ದ ಇಶ್ಯೂ ಆಫ್ ನ್ಯೂಟ್ರಿಷನ್. ಅಂದರೆ ಆಹಾರ ಕೊಡ್ತಾ ಇದೆ, ಜಸ್ಟ್ ಅಂಡರ್ಸ್ಟ್ಯಾಂಡ್, ಫುಡ್ ಈಸ್ ಗಿವನ್ ಬಟ್ ಫುಡ್ ಒಂದೇ ಸಾಲಲ್ಲ, ನ್ಯೂಟ್ರಿಷನ್ ಬೇಕು. ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಆರ್ ಡಿಫ್ರೆಂಟ್ ಥಿಂಗ್ಸ್. ಆಲ್ ರೈಟ್, ನಾವೇನು ಅಂದ್ಕೊಳ್ತೀವಿ ಫುಡ್ ತಗೊಂಡ್ರೆ ನ್ಯೂಟ್ರಿಷನ್ ಬರುತ್ತೆ ಅಂತ ಹೇಳಿ, ದ್ಯಾಟ್ ಈಸ್ ರಾಂಗ್. ಆಲ್ ರೈಟ್, ಫುಡ್ ಈಸ್ ಅ ವೆರಿ ಡಿಫ್ರೆಂಟ್ ಥಿಂಗ್, ನ್ಯೂಟ್ರಿಷನ್ ಈಸ್ ಅ ವೆರಿ ಡಿಫ್ರೆಂಟ್ ಥಿಂಗ್. ಊಟ ಮಾಡಿದ್ದೆಲ್ಲ ನ್ಯೂಟ್ರಿಷನ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಸುಳ್ಳು. ಆಲ್ ರೈಟ್, ನ್ಯೂಟ್ರಿಷನ್ಗೆ ಬೇಕಾಗಿರೋ ಕ್ರಾಪ್ಸೇ ಬೇರೆ ಇರುತ್ತೆ. ಆದರೆ ನಾವು ಹೊಟ್ಟೆ ತುಂಬೋದಕ್ಕೆ ಯಾವ್ದು ಬೇಕೋ ಅದು ಮಾತ್ರ ಬೆಳೀತಾ ಇದ್ದೀವಿ, ನ್ಯೂಟ್ರಿಷನ್ಗೆ ಏನು ಬೇಕೋ ಅದನ್ನು ನಾವು ಬೆಳೀತಾ ಇಲ್ಲ, ಅದನ್ನು ನಾವು ಸೈಡ್ ಲೈನ್ ಮಾಡಿದ್ದೀವಿ. ಸೊ therefore ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಏನಾಗ್ತಿದೆ, ದೇ ಹ್ಯಾವ್ ಫುಡ್ ಬಟ್ ದೇ ಡೋಂಟ್ ಹ್ಯಾವ್ ನ್ಯೂಟ್ರಿಷನ್. ಆಲ್ ರೈಟ್, ಅವ್ರಿಗೆ ಅನ್ನ ತಿಂತಾ ಇದ್ದಾರೆ ಬಟ್ ಅನ್ನದಲ್ಲಿ ಸತ್ವ ಇಲ್ಲ, ದೇ ಆರ್ ನಾಟ್ ಗೆಟಿಂಗ್ ದ ರಿಕ್ವೈರ್ಡ್ ನರಿಶ್ಮೆಂಟ್ ಫ್ರಮ್ ದಟ್. ಓಕೆ, ಅದರಿಂದ ಬರಬೇಕಾಗಿರೋ ಆರೋಗ್ಯ ಅವ್ರಿಗೆ ಸಿಗ್ತಾ ಇಲ್ಲ. ಓಕೆ, ಯಾಕೆ ಅಂದರೆ ನಾವು ಅಂದರೆ ಎಲ್ಲರಿಗೂ ಸಹ ಅಕ್ಕಿ ಕೊಡಿ ಮತ್ತು ಬೇರೆ ಏನಾದರೂ ವಾಟ್ ಎವರ್ ಯು ಹ್ಯಾವ್, ಓಕೆ, ದ ಸೀರಿಯಲ್ಸ್ ಅದನ್ನೆಲ್ಲ ಕೊಡಿ, ಬೆಳೆ ಕೊಡಿ ಅಂತ ಹೇಳಿದಾಗ ಅದಕ್ಕಿಂತನೂ ಅದ್ರಲ್ಲಿ ನ್ಯೂಟ್ರಿಷನ್ ಎಲ್ಲಿದೆ? That is important. So now let us see, ಈಗ agriculture sector focused on increasing food production, particularly staples. So staple diet ಅಂದರೆ ನಾವು ದಿನನಿತ್ಯ ಈಗ ಸೌತ್ ಇಂಡಿಯಾದಲ್ಲಿ ಅನ್ನ
ಕಂಪಲ್ಸರಿ ಅಲ್ವಾ. ಸೊ ನಾರ್ತ್ ಇಂಡಿಯಾದಲ್ಲಿ ವೀಟ್ ಕಂಪಲ್ಸರಿ. ಸೊ ರೈಸ್, ವೀಟ್, ಮತ್ತು ಉತ್ತರ ಕರ್ನಾಟಕದಲ್ಲಿ ಜೋಳ, ಓಕೆ, ಮಂಡ್ಯ ಮತ್ತು ಹಾಸನ ಕಡೆಯಲ್ಲಿ ರಾಗಿ. ಸೊ ಇದು ಮೇನ್ ಫುಡ್, ಸ್ಟೇಪಲ್ ಫುಡ್ ಅಂತ ಅಂದರೆ ದೇ ರೆಗ್ಯುಲರ್ ಮೇನ್ ಫುಡ್ ಅಂತ ಹೇಳಿ. ಅದರ ಜೊತೆಗೆ ನಮಗೆ ಮಿಲ್ಲೆಟ್ಸ್ ಬೇಕು, ಇಸಂಟ್ ಇಟ್? ಸೊ ಬೇರೆ ಬೇರೆ ಕಾಳುಗಳು ಬೇಕು, ನವಣೆಗಳು ಬೇಕು. ಅದೆಲ್ಲ ಎಲ್ಲಿದೆ, ಅದ್ರ ಬಗ್ಗೆ ಯಾರು ನೋಬಡಿ ಇವನ್ ನೋಸ್. ಅದೆಲ್ಲ ನಾವು ತಗೊಳ್ಬೇಕು ಪಾರ್ಟ್ ಆಫ್ ದಿ ಡಯಟಲ್ಲಿ ಅಂತಲೂ ಸಹ ನಮಗೆ ಗೊತ್ತಿಲ್ಲ. ನಮಗೆ ಅನ್ನ ಹಾಕ್ಕೊಂಡು ಊಟ ಮಾಡಿದ್ರೆ ಮುಗೀತು, ನಮಗೆ ಆಹಾರ ಸೇರ್ತು ಅಂತ ನಾವು ಅಂದ್ಕೊಳ್ತೀವಿ, ವಿಚ್ ಇಸ್ ಅ ವೆರಿ ರಾಂಗ್ ಕಾನ್ಸೆಪ್ಟ್. ಸೊ ದೇರ್ಫೋರ್ ವಿಚ್ ಲೆಡ್ ಟು ಲೋವರ್ ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಇಂಡಿಜಿನಸ್ ಆ್ಯಂಡ್ ಅದರ್ ಟ್ರೆಡಿಷನಲ್ ಕ್ರಾಪ್ಸ್, ಗ್ರೇನ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಇಂಪ್ಯಾಕ್ಟಿಂಗ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಸೆಕ್ಯೂರಿಟಿ ಇನ್ ದ ಪ್ರಾಸೆಸ್. ಹಾಗಾಗಿ ಲಾರ್ಜ್ ಸ್ಕೇಲಲ್ಲಿ ಅಂದರೆ ಎಕರೆ ಗಟ್ಟಲೆ ಬರೀ ರಾಗಿ, ಭತ್ತ, ಜೋಳ ಇದನ್ನು ಬೆಳೀತಾ ಇರೋದ್ರಿಂದ ಇಂಡಿಜಿನಸ್ ಆಗಿ ಆ ಭೂಮಿಯಲ್ಲಿ ಆ ಫಲವತ್ತತೆಗೆ ನ್ಯಾಚುರಲ್ ಆಗಿ ಬೆಳಿಬೇಕಾಗಿರುವಂತಹ ಕ್ರಾಪ್ಸ್, ಫ್ರೂಟ್ಸ್, ವೆಜಿಟೇಬಲ್ಸ್, ಓಕೆ, ಸೊ ಅದನ್ನೆಲ್ಲನೂ ಬಿಟ್ಟು ಬರೀ ಇಂಥದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಏನು ಅದರ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಕ್ರಮೇಣ ಏನಾಗ್ತಿದೆ, ನಮಗೆ ಈ ಒಂದು ಫ್ರೂಟ್ಸ್, ವೆಜಿಟೇಬಲ್ಸ್ ಅದೆಲ್ಲ ನಾವು ಕನ್ಸ್ಯೂಮೇ ಮಾಡ್ತಾ ಇಲ್ಲ, ಓಕೆ, ಅದನ್ನು ನಾವು ತಗೊಳ್ತಾನೆ ಇಲ್ಲ. ಇನ್ನೊಂದೇನು ಅಂದರೆ ಆ ಭೂಮಿಗೆ ಆ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಬೆಳೆಸೋವಂತಹ ಭೂಮಿನ ನಾವು ಭತ್ತರಾಗಿ ಬೆಳೆಯೋದಕ್ಕೆ ಯೂಸ್ ಮಾಡ್ತಾ ಇರೋದ್ರಿಂದ ಆ ಸಾಯಿಲ್ಲು ಸಹ ಹಾಳಾಗ್ತಾ ಇದೆ. ರಿಪೀಟೆಡ್ಲಿ ಗ್ರೋಯಿಂಗ್ ಅದೇ ಸಾಯಿಲ್ನ ಇಂಟೆನ್ಸಿವ್ ಆಗಿ ಅಂದರೆ ಮೇಲಿನ ಮೇಲೆ ಗ್ಯಾಪೇ ಬಿಡದೆ ಆ ಭೂಮಿನ ನಾವು ಓವರ್ ಯೂಸ್ ಮಾಡ್ತಾ ಇರೋದ್ರಿಂದ ಏನಾಗ್ತಿದೆ, ವಿ ಆರ್ ಡೆಸ್ಟ್ರಾಯಿಂಗ್ ದಿ ಸಾಯಿಲ್, ಓಕೆ, ಅರ್ತ್ಸ್ ಅಂತ ಹೇಳಿ ಇಂಪ್ಯಾಕ್ಟಿಂಗ್. ಸೊ ಹಾಗಾಗಿ ಇದರ ಪರಿಣಾಮ ಏನಾಗ್ತಾ ಇದೆ, ಇದರ ಇಫೆಕ್ಟ್ ಏನಾಗ್ತಿದೆ, ಇಂಪ್ಯಾಕ್ಟ್ ಏನಾಗ್ತಿದೆ ಅಂದರೆ ಫುಡ್ ಆ್ಯಂಡ್ ಸೆಕ್ಯೂರಿಟಿ ಇನ್ ದ ಪ್ರಾಸೆಸ್ ಈಸ್ ಲಾಸ್ಟ್. ಅಂತಂದ್ರೇನು, ಒರಿಜಿನಲ್ ಫುಡ್ ನ್ಯಾಚುರಲ್ ಆಗಿ ಇನ್ ದ್ಯಾಟ್ ಸಾಯಿಲ್ ವಾಟ್ ಈಸ್ ದ ಕ್ರಾಪ್ ದಟ್ ಹ್ಯಾಸ್ ಟು ಬಿ ಗ್ರೋನ್, ಅಲ್ಲಿ ಬೆಳೆ ಬೆಳೆಯೋದಲ್ಲ, ಅಲ್ಲಿ ಮೇ ಬಿ ಆ ಭೂಮಿ ಬಂದು ಯಾವುದೋ ಒಂದು ಹಣ್ಣಿನ ಒಂದು ಫ್ರೂಟ್ ಗ್ರೋ ಆಗೋದಕ್ಕೆ ಇದ್ದಿರ್ಬೋದು, ಅಥವಾ ತರಕಾರಿ ಬೆಳೆಯೋದಕ್ಕೆ ಇರ್ಬೋದು. ಅದನ್ನೆಲ್ಲನೂ ನಾವು ಬರೀ ಸ್ಟೇಪಲ್ ಫುಡನ್ನು ಬೆಳೆಸೋದಕ್ಕೆ ಕನ್ವರ್ಟ್ ಮಾಡಿದಾಗ ಅಲ್ಲಿ ಆ ಸಾಯಿಲಿನ ಫಲವತ್ತತೆಯೂ ಹೋಯಿತು, ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಸಹ ಒಂದು ಒಳ್ಳೆ ಆಹಾರವನ್ನು ಸೇವಿಸುವಂತಹ ನ್ಯೂಟ್ರಿಷನ್ನೇ ಇಲ್ಲದೆ ಇರೋ ಥರ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. Therefore, further intensive monoculture agriculture practices can perpetuate the food and nutrition security problem by degrading the quality of land, water and food derived through them. ಇನ್ನೂ ಇದರಿಂದ ಹಾನಿ ಏನು ಅಂತ ಹೇಳಿದ್ರೆ, ಇದೇ ನಾವು ಕಂಟಿನ್ಯೂ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಇಂಟೆನ್ಸಿವ್ ಮೋನೋಕಲ್ಚರ್. ವಾಟ್ ಈಸ್ ಮೋನೋಕಲ್ಚರ್ ಅಂತ ಹೇಳಿದ್ರೆ, ಒಂದು 5 ಎಕರೆ ಜಮೀನಿತ್ತು ಅಂತ ಹೇಳಿದ್ರೆ ಅಲ್ಲಿ ಇಂಟೆನ್ಸಿವ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಗಬೇಕು ಅಂತ ಹೇಳ್ಬಿಟ್ಟು ವರ್ಷಕ್ಕೆ 2-3 ಬೆಳೆಗಳನ್ನ ತೆಗೆಯೋದು, ಓಕೆ, ದಟ್ ಈಸ್ ಕಾಲ್ಡ್ ಆಸ್ ಇಂಟೆನ್ಸಿವ್. ಇದಕ್ಕೇನು ಬೇಕು, ನೀರು ಬೇಕಾ, ಓಕೆ, ಪ್ರೊವೈಡ್ ಇರಿಗೇಷನ್ ಅಂತ ಹೇಳಿಬಿಟ್ಟು ಅದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಕೊಟ್ಬಿಟ್ಟು ಆ ಸಾಯಿಲ್ದು ಕೆಪಾಸಿಟಿ ಮೀರಿ ನಾವು ಫಲವನ್ನು ತೆಗೆಯುವಂಥದ್ದು. ದಟ್ ಈಸ್ ಕಾಲ್ಡ್ ಆಸ್ ಇಂಟೆನ್ಸಿವ್ ಅಗ್ರಿಕಲ್ಚರ್. ಅದೊಂದೇ ಅಲ್ಲ, ಮೋನೋಕಲ್ಚರ್ ಅಂತಂದ್ರೇನು, ಈಗ ಒಂದು ಭೂಮಿಯಲ್ಲಿ ಆ ಸಾಯಿಲ್ ಯಾವ ಥರ ಇರುತ್ತೆ ಅಂದರೆ ಏನು ಬೇಕಾದರೂ ಬೆಳಿಬೋದು ಅಲ್ಲಿ. ಬಟ್ ನಾವೇನು ಮಾಡ್ತಾ ಇದ್ದೀವಿ, ಒಂದೇ ಕ್ರಾಪನ್ನ ಹಾಕ್ತಾ ಇದ್ದೀವಿ ಆ ಸಾಯಿಲ್ಗೆ. ಸೊ ಸ್ವಲ್ಪ ಚೇಂಜ್ ಆಗಿ ಒಂದು 6 ಮಂತ್ಸೋ 1 ಇಯರ್ಗೋ ಈ ಸರ್ತಿ ನಾನು ಭತ್ತ ಹಾಕೋದಿಲ್ಲ, ಐ ವಿಲ್ ಗ್ರೋ ವೆಜಿಟೇಬಲ್ಸ್, ನೆಕ್ಸ್ಟ್ ಇಯರ್ ಐ ವಿಲ್ ಗ್ರೋ ಸಮಥಿಂಗ್ ಎಲ್ಸ್ ಅನ್ನೋ ಒಂಥರ ರೊಟೇಷನಲ್ ಕ್ರಾಪ್ಸ್ ನಾವು ಮಾಡ್ತಾ ಇಲ್ಲ. ಸೊ ವಿ ಆರ್ ಯೂಸಿಂಗ್ ಓನ್ಲಿ ಮೋನೋ ಮೀನ್ಸ್ ಸಿಂಗಲ್, ಒಂದೇ ಕ್ರಾಪ್. ಆ ಭೂಮಿ ಎಷ್ಟು ವರ್ಷ ಆದರೂ ಸಹ ಒಂದೇ ಕ್ರಾಪನ್ನೇ ಬೆಳೆಯುತ್ತೆ ಹೊರತು ಇಟ್ ಈಸ್ ನಾಟ್ ಸೀಯಿಂಗ್ ಡೈವರ್ಸಿಟಿ. ಬೇರೆ ಬೇರೆ ಕ್ರಾಪ್ಸನ್ನ ಅಲ್ಲಿ ಬೆಳೆಸಿದ್ರೆ ಆ ಸಾಯಿಲಿನ ವಾಟ್ ಯು ಕಾಲ್ ಫರ್ಟಿಲಿಟಿ ವಿಲ್ ಇನ್ಕ್ರೀಸ್, ಆಲ್ ರೈಟ್. ಬಟ್ ನಾವು ಅದನ್ನು ಮಾಡ್ತಾ ಇಲ್ಲ. ಹಾಗೆ ಮಾಡದೇ ಇರೋದ್ರಿಂದ ಏನಾಗ್ತಾ ಇದೆ, ಆ ಸಾಯಿಲಿನ ಕ್ವಾಲಿಟಿ ಡಿಗ್ರೇಡ್ ಆಗ್ತಾ ಇದೆ, ಆ್ಯಂಡ್ ದ ಕ್ವಾಲಿಟಿ ಆಫ್ ದ ಲ್ಯಾಂಡ್ ಈಸ್ ಗೋಯಿಂಗ್ ಬಿಲೋ, ಓಕೆ. ಅದರ ನೀರು ಸಹ ಒಂಥರ ಅದರ ಕ್ವಾಲಿಟಿ ಹೊರಟೋಗ್ತಾ ಇದೆ, ಆ್ಯಂಡ್ ಅದರಿಂದ ನಾವು ಮೇಲಿನ ಮೇಲೆ ಅದನ್ನೇ ತಿಂತಾ ಇದ್ರೆ ಏನಾಗುತ್ತೆ, ಕ್ವಾಲಿಟಿ ಆಫ್ ದ ನಮ್ಮ ಹಾರ್ವೆಸ್ಟ್ ಬರ್ತಾ ಇರೋದು ಆ ಕಾಳಿನ, ದಟ್ ಮೀನ್ಸ್ ದ ಕ್ರಾಪ್ಸಿನ ಕ್ವಾಲಿಟಿ ಸಹ ಹೋಗುತ್ತೆ. ಸೊ ದಿಸ್ ಈಸ್ ವಾಟ್ ವಿ ಮೀನ್ ಬೈ ದ ವಾಟ್ ಯು ಕಾಲ್ ಫುಡ್ ಕನ್ಸಂಪ್ಷನ್ ಪ್ಯಾಟರ್ನ್ಸ್, ಆಲ್ ರೈಟ್. ಈ ಪ್ಯಾಸೇಜ್ ಇಸ್ ಅಬೌಟ್ ದ ಟೈಪ್ ಆಫ್ ಫುಡ್ ದಟ್ ವಿ ಆರ್ ಈಟಿಂಗ್. ಇಟ್ ಈಸ್ ನಾಟ್ ನ್ಯೂಟ್ರಿಷಿಯಸ್ ಫುಡ್, ಇಟ್ ಈಸ್ ಜಸ್ಟ್ ಫುಡ್ ಕನ್ಸಂಪ್ಷನ್ ದಟ್ ವಿ ಆರ್ ಡೂಯಿಂಗ್. ನೌ ಬೇಸ್ಡ್ ಆನ್ ದಿ ಅಬವ್ ಪ್ಯಾಸೇಜ್ ದ ಫಾಲೋಯಿಂಗ್ ಅಸಂಪ್ಷನ್ಸ್ ಹ್ಯಾವ್ ಬೀನ್ ಮೇಡ್. ಸೊ ಇದರಲ್ಲಿ ನೋಡಿ, ಇದು ಅಸಂಪ್ಷನ್ಸ್ ಅಂತ ಹೇಳ್ತಿದ್ದಾರೆ. 4 assumptions are there. ನಾವು ಅದೆಲ್ಲ ಆಪ್ಷನ್ಸ್ ನೋಡೋಣ. ಇವ್ರಿಗೆ ಕನ್ಕ್ಲೂಷನ್ಸ್ ಏನು, ಟು ಇಂಪ್ಲಿಮೆಂಟ್ ದ ಸಸ್ಟೈನಬಲ್ ಡೆವಲಪ್ಮೆಂಟಲ್ ಗೋಲ್ಸ್, ವಾಟ್ ಯು ಕಾಲ್ ಆಸ್ SDG ಅಂತ ನಾವು ಹೇಳ್ತೀವಿ. ಸಸ್ಟೈನಬಲ್ ಅಂದರೆ ಏನು, ಎಲ್ಲರಿಗೂ ಆಹಾರ ಸಿಗಬೇಕು ಅಷ್ಟೇ ನಮ್ಮ ಗುರಿ. ಅವ್ರಿಗೆ ಯಾವ ಥರ ಆಗುತ್ತೆ, ಕ್ವಾಲಿಟಿ ವಿ ಆರ್ ನಾಟ್ ಬಾದರ್ಡ್, ವಿ ವಾಂಟ್ ಟು ಸಿ ದಟ್ ಎವ್ರಿಬಡಿ ಹ್ಯಾಸ್ ಗಾಟ್ ಫುಡ್ ಟು ಈಟ್ ಅಷ್ಟೇ.
ಸೊ ಟು ಇಂಪ್ಲಿಮೆಂಟ್ ದ ಸಸ್ಟೈನಬಲ್ ಡೆವಲಪ್ಮೆಂಟಲ್ ಗೋಲ್ಸ್ ಆ್ಯಂಡ್ ಟು ಅಚೀವ್ ಝೀರೋ ಹಂಗರ್ ಗೋಲ್, ಯಾರೂ ಸಹ ಹಸಿವಿನಿಂದ ಸಾಯಬಾರ್ದು, ಅದೊಂದೇ ನಮ್ಮ ಗುರಿ ಆಗಿರೋದು. ಕ್ವಾಲಿಟಿ ಆಫ್ ಫುಡ್ ಬಗ್ಗೆ ವಿ ಆರ್ ನಾಟ್ ಥಿಂಕಿಂಗ್. ಮೋನೋಕಲ್ಚರ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಆರ್ ಇನ್ಎವಿಟೇಬಲ್ ಈವನ್ ಇಫ್ ದೇ ಡು ನಾಟ್ ಅಡ್ರೆಸ್ ಮಾಲ್ ನ್ಯೂಟ್ರಿಷನ್. ಸೊ ಇವರೇನು ಹೇಳ್ತಾರೆ, ನಮಗೆ ನ್ಯೂಟ್ರಿಷನ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಫಾರ್ ಅಸ್ ವಾಟ್ ಈಸ್ ಇಂಪಾರ್ಟೆಂಟ್, ಫಾರ್ ಅಸ್ ನಮಗೆ ಎಲ್ಲರಿಗೂ ಸಹ ಊಟ ಸಿಗಬೇಕು, ದಟ್ ಈಸ್ ಅವರ್ ಟಾರ್ಗೆಟ್. ಆಲ್ ರೈಟ್, ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ನ್ಯೂಟ್ರಿಷನ್, ಅದು ನಮ್ಮ ಲೆಕ್ಕಾಚಾರದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದಟ್ ಈಸ್ ಒನ್ ಅಬ್ಸರ್ವೇಷನ್. ಓಕೆ, ಸೊ ಹಾಗಾಗಿ ನಾವು ಮೋನೋಕಲ್ಚರೇ ನಾವು ಮಾಡ್ತೀವಿ, ನಾವೇನು ಮಾಡೋಕ್ಕಾಗಲ್ಲ, ನಾವು ಮೋನೋಕಲ್ಚರ್ ಬಿಟ್ಟು ಬೇರೆ ನ್ಯೂಟ್ರಿಷನ್ ತಗೊಂಡ್ರೆ ಅವಾಗ ಎಷ್ಟೋ ಜನಕ್ಕೆ ಊಟನೇ ಸಿಗಲ್ಲ, ಅದು ಅವರ ವಾದ. ಫಸ್ಟ್ ಪಾಯಿಂಟ್. ಓಕೆ, ದೆನ್ ಸೆಕೆಂಡ್ ಒನ್ ಏನು ಹೇಳ್ತಾರೆ, ಡಿಪೆಂಡೆನ್ಸ್ ಆನ್ ಅ ಫ್ಯೂ ಕ್ರಾಪ್ಸ್ ಹ್ಯಾಸ್ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಫಾರ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ದ ಇಕೋಸಿಸ್ಟಮ್. ಅಂದರೆ ಏನು, ಬರೀ ಕೆಲವೇ ಕ್ರಾಪ್ಸ್ ಮೇಲೆ, ಬರೀ ಭತ್ತ, ರಾಗಿ, ಜೋಳ ಇದ್ರ ಮೇಲೇ ನಮ್ಮ ಜೀವನವನ್ನು ನಾವು ಬರೀ ಆ ಕ್ರಾಪ್ಸ್ ಮೇಲೆ ಡಿಪೆಂಡ್ ಆದ್ವಿ ಅಂತ ಹೇಳಿದಾಗ ಅದರಿಂದ ನೆಗೆಟಿವ್ ಕಾನ್ಸಿಕ್ವೆನ್ಸಸ್ ಜಾಸ್ತಿ ಇರುತ್ತೆ, ನಮ್ಮ ಹೆಲ್ತ್ಗೂ ಸರಿ ಮತ್ತು ಪರಿಸರಕ್ಕೂ ಸರಿ. ಯಾಕೆಂದರೆ ಪರಿಸರಕ್ಕೆ ಅಲ್ಲಿ ರೊಟೇಷನ್ ಇರಬೇಕು, ದಟ್ ಈಸ್ ಅ ನ್ಯಾಚುರಲ್ ಟ್ರೆಂಡ್. ಓಕೆ, ಒಂದೇ ಥರದ್ದು ನೇಚರ್ಗೂ ಇಷ್ಟ ಆಗೋದಿಲ್ಲ, ಇಕೋಸಿಸ್ಟಮ್ ಅದು ಬೇಡ. ಇಕೋಸಿಸ್ಟಮ್ ಆಲ್ಸೋ ವಾಂಟ್ಸ್ ವೆರೈಟಿ ಆರ್ ಡೈವರ್ಸಿಟಿ. ಓಕೆ, ಸೊ ಹಾಗಾಗಿ ಡಿಪೆಂಡೆನ್ಸ್ ಆನ್ ಅ ಫ್ಯೂ ಕ್ರಾಪ್ಸ್ ಈಸ್ ನಾಟ್ ಗುಡ್, ಇಟ್ ಈಸ್ ನೆಗೆಟಿವ್ ಅಂತ ಹೇಳ್ತಾ ಇದ್ದಾರೆ. ದ ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಒನ್, ಗವರ್ಮೆಂಟ್ ಪಾಲಿಸೀಸ್ ರಿಗಾರ್ಡಿಂಗ್ ಫುಡ್ ಪ್ಲಾನಿಂಗ್ ನೀಡ್ ಟು ಬಿ ಇನ್ಕಾರ್ಪೊರೇಟೆಡ್, ನೀಡ್ ಟು ಇನ್ಕಾರ್ಪೊರೇಟ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ. ಈಗ ಇವ್ರು ಹೇಳ್ತಾರೆ, ಯಾವುದೇ ಆದರೂ ಡಿಸಿಷನ್ ಆಗಬೇಕು ಅಂದರೆ ಗವರ್ಮೆಂಟ್ ಪಾಲಿಸೀಸ್ ಆರ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಗವರ್ಮೆಂಟ್ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಫುಡ್ ಪ್ಲಾನಿಂಗ್. ಅದರಲ್ಲಿ ಏನು ಬರಬೇಕು ಅಂತಂದರೆ ಬರೀ ಫುಡ್ ಪ್ರೊಡಕ್ಷನ್ ಒಂದೇ ಅಲ್ಲ, ನ್ಯೂಟ್ರಿಷನಲ್ ಸೆಕ್ಯೂರಿಟಿ, ಆಹಾರದಲ್ಲಿ ವಾಟ್ ಎವರ್ ಯು ಆರ್ ಗ್ರೋಯಿಂಗ್ ಅದರಲ್ಲಿ ನಿಮಗೆ ನ್ಯೂಟ್ರಿಷನಲ್ ವ್ಯಾಲ್ಯೂನು ಇದೆಯಾ ಅನ್ನೋದು ಗ್ಯಾರಂಟಿ ಮಾಡಿಕೊಂಡು ದ ಗವರ್ಮೆಂಟ್ ಹ್ಯಾಸ್ ಟು ಪ್ರೊವೈಡ್ ಸಮ್ ಪಾಲಿಸೀಸ್ ರಿಗಾರ್ಡಿಂಗ್ ದ್ಯಾಟ್ ಅಂತ ಹೇಳ್ತಿದ್ದಾರೆ. ದಟ್ ಈಸ್ ಥರ್ಡ್ ಪಾಯಿಂಟ್. ಓಕೆ, ಫೋರ್ತ್ ಪಾಯಿಂಟ್, ಫಾರ್ ದ ಪ್ರೆಸೆಂಟ್ ಮೋನೋಕಲ್ಚರ್ ಅಗ್ರಿಕಲ್ಚರ್ practices, farmers receive subsidies in various ways and government offers remunerative prices for grains and therefore they do not tend to consider crop diversity. ಈಗ ನಾಲ್ಕನೇ ಪಾಯಿಂಟ್ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಈಗ ಎಲ್ಲನೂ ಚೆನ್ನಾಗಿ ಆಗ್ತಾ ಇದೆ, ಯಾಕೆ ಅಂತ ಹೇಳಿದ್ರೆ ಗವರ್ಮೆಂಟು ಕೆಲವೊಂದು ಕ್ರಾಪ್ಸ್ಗೆ ಸಬ್ಸಿಡೀಸ್ ಕೊಡ್ತಾ ಇದೆ. ಓಕೆ, ಆ್ಯಂಡ್ ಕೆಲವೊಂದಕ್ಕೆ ಲೋನ್ಸ್ ಎಲ್ಲ ವೇವ್ ಆಫ್ ಮಾಡ್ತಾ ಇದೆ, ಆಮೇಲೆ ಎಷ್ಟೆಷ್ಟೋ ಸಹಾಯ ಬರ್ತಾ ಇದೆ ಗೌರ್ಮೆಂಟ್ ಕಡೆಯಿಂದ ಫಾರ್ಮರ್ಸ್ಗೆ. ಆಮೇಲೆ ರೆಮ್ಯುನರೇಟಿವ್ ಪ್ರೈಸಸ್ ಫಾರ್ ಗ್ರೇನ್ಸ್, ನೀವು ಅದು ಭತ್ತ ಇದೆಲ್ಲನೂ ಏನು ಬೆಳಿತಿರೋ ಬೆಳೆಗಳನ್ನು ಯು ಗೋ ಆ್ಯಂಡ್ ಗಿವ್ ಟು ದ ಗವರ್ಮೆಂಟ್ ಅಂತ ಹೇಳಿದ್ರೆ ಅವರೇ ಅದನ್ನು ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾವುದೇ ಥರ ಲಾಸ್ ಇಲ್ಲ, ದೇರ್ ಫೋರ್ ವಿ ವಿಲ್ ಕಂಟಿನ್ಯೂ ವಿತ್ ದ ಟ್ರೆಡಿಷನಲ್ ವೇ ಅಂತ ಅವರು ಹೇಳ್ತಾ ಇದ್ದಾರೆ. ದಟ್ ಮೀನ್ಸ್ ನಮಗೆ ಕ್ರಾಪ್ ಡೈವರ್ಸಿಟಿ ಬೇಡ, ಮೋನೋಕಲ್ಚರ್ ಕ್ರಾಪೇ ಇರಲಿ ಅಂತ 4 ಪಾಯಿಂಟ್ಸ್ ಇದೆ. ಸೊ ವಿಚ್ ಪಾಯಿಂಟ್ ಈಸ್ ರಿಯಲಿ ಅಗ್ರಿಯೇಬಲ್ ಟು ಯು ಅನ್ನೋದನ್ನು we shall analyze it. Now, which of the above assumptions are valid? 1, 2 and 4, 2 and 3, 3 and 4, 1, 2, 3 and 4. Okay, now ಸೊ ನಾವು ಯು ಸಿ ಇದರಲ್ಲಿ ನಿಮಗೆ ಮಿಕ್ಸ್ಚರ್ಸ್ ಮಾಡಿ, ಬರೀ 1, 2, 3 ಅಂತ ಇಲ್ಲ, ಯು ಕ್ಯಾನ್ ರಿಯಲಿ ಬ್ಲೆಂಡ್ ಇಟ್. ಯಾವ್ಯಾವುದು ನಮಗೆ ಸೂಟೇಬಲ್ ಆಗುತ್ತೆ ಅನ್ನೋದನ್ನು ನೀವು ನೋಡಿ. ಟು ಇಂಪ್ಲಿಮೆಂಟ್ ಸಸ್ಟೈನಬಲ್ ಡೆವಲಪ್ಮೆಂಟಲ್ ಗೋಲ್ಸ್ ಅವ್ರು ಹೇಳ್ತಿದ್ದಾರೆ ಮೋನೋಕಲ್ಚರ್ ಆರ್ ಇನ್ಎವಿಟೇಬಲ್. ನಾವು ಮೋನೋಕಲ್ಚರನ್ನೇ ಸ್ಟಿಕ್ ಆನ್ ಆಗ್ತೀವಿ, ನಮಗೆ ವೆರೈಟೀಸ್ ಬೇಡ, ಕ್ರಾಪ್ ಡೈವರ್ಸಿಟಿ ಬೇಡ ಅಂತ ಹೇಳ್ತಿದ್ದಾರೆ. ಐ ಡೋಂಟ್ ಅಗ್ರಿ ಟು ದಿಸ್. ವಿ ನೀಡ್ ಡೈವರ್ಸಿಟಿ. ಮೋನೋಕಲ್ಚರ್ ಒಂದೇ ಸಾಕು ಅನ್ನೋದು certainly I don't go by that. Then dependence on a few crops has negative consequences. Of course true. ಯಾಕೆ ಅಂತಂದರೆ ಬರೀ ಕೆಲವೇ ಕ್ರಾಪ್ ಮೇಲೆ ನಮ್ಮ ಜೀವನ ಪೂರ್ತಿ ಅದರಲ್ಲೇ ಹಾಕಬಾರ್ದು. ವಿ ನೀಡ್ ಡೈವರ್ಸಿಟಿ ದೇರ್ ವಿಚ್ ಇಸ್ ಗುಡ್ ಫಾರ್ ಬೋತ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ದ ಇಕೋಸಿಸ್ಟಮ್. ಸೊ ದಿಸ್ ಇಸ್ ಒನ್ ಪಾಯಿಂಟ್. ಸೆಕೆಂಡ್ ಒನ್ ತಗೊಳ್ಳೋಣ. ದೆನ್ ಗವರ್ಮೆಂಟ್ ಪಾಲಿಸೀಸ್ ರಿಗಾರ್ಡಿಂಗ್ ಫುಡ್ ಪ್ಲಾನಿಂಗ್ ನೀಡ್ ಟು ಇನ್ಕಾರ್ಪೊರೇಟ್ ನ್ಯೂಟ್ರಿಷನಲ್ ಸೆಕ್ಯೂರಿಟಿ. ಅವರೇನು ಸಸ್ಟೈನಬಲ್ ಡೆವಲಪ್ಮೆಂಟಲ್ ಗೋಲ್ಸ್ ಕರೆಕ್ಟ್, ಎವ್ರಿಬಡಿ ಶುಡ್ ಹ್ಯಾವ್ ಫುಡ್. ಓಕೆ, ಅಟ್ ದ ಸೇಮ್ ಟೈಮ್ ನ್ಯೂಟ್ರಿಷನ್ ಸಹ ಇರಬೇಕು. ಆ ರೀತಿ ಬ್ಲೆಂಡ್ ಇತ್ತು ಅಂತ ಅಂದರೆ ಇಟ್ ಈಸ್ ಗುಡ್ ಆ್ಯಂಡ್ ದಟ್ ಡಿಪೆಂಡ್ಸ್ ಆನ್ ಗವರ್ಮೆಂಟ್ ಪಾಲಿಸೀಸ್. ಓಕೆ, ಇನ್ ಲಾಸ್ಟ್ ಒನ್, ಫಾರ್ ದ ಪ್ರೆಸೆಂಟ್ ಮೋನೋಕಲ್ಚರ್ ಇವ್ರೇನು ಹೇಳ್ತಾ ಇದ್ದಾರೆ, ಗವರ್ಮೆಂಟು ಎಲ್ಲದಕ್ಕೂ ಸಬ್ಸಿಡೀಸ್ ಕೊಡ್ತಾ ಇದೆ, ಫಾರ್ಮರ್ಸ್ ಆರ್ ವೆರಿ ಹ್ಯಾಪಿ ಬಿಕಾಸ್ ದೇ ಆರ್ ಗೆಟಿಂಗ್ ಬೆನಿಫಿಟ್ಸ್, ಹಾಗಾಗಿ ವಿ ವಿಲ್ ಕಂಟಿನ್ಯೂ ವಿತ್ ದ ಸೇಮ್ ಥಿಂಗ್ ಅಂತ ಹೇಳ್ತಿದ್ದಾರೆ. ದಿಸ್ ಈಸ್ ರಾಂಗ್. ಯಾಕೆ ಅಂದರೆ ನಾವು ಬರೀ ಹಣದಿಂದ ಅದನ್ನು ನಾವು ಮಾಡಬಾರ್ದು, ರೆಮ್ಯುನರೇಷನಿಂದ ಅದಕ್ಕೇನು ಬೆಲೆ ಸಿಗತ್ತೆ ಆ ಬೆಳೆಗೆ ಅದರ ಮೇಲೆ ಹೋಗಬಾರ್ದು. ನಮಗೆ ಬೇಕಾಗಿರೋದು ಸಾಯಿಲ್ನ ಫಲವತ್ತತೆ ಬೇಕು ಅಂದರೆ ಕ್ರಾಪ್ ಡೈವರ್ಸಿಟಿ ಬೇಕು. ಸೊ ಮೈ ಆಪ್ಷನ್ ಈಸ್ ಪಾಯಿಂಟ್ಸ್ 2 and 3. All right, so where does that come? I will go for B option.
So point 2 and 3, government support as well as both nutrition and ಅಂದರೆ what you call negative ಇದು ಬರೀ ಕೆಲವೇ ಕ್ರಾಪ್ಸ್ ಮೇಲೆ ಡಿಪೆಂಡ್ ಆಗಬಾರ್ದು. ವಿ ನೀಡ್ ಮೋರ್ ರೊಟೇಷನಲ್ ಕ್ರಾಪ್ಸ್. ಓಕೆ, ಸೊ ದಿಸ್ ಇಸ್ ಮೈ ಆರ್ಗ್ಯುಮೆಂಟ್ ಫಾರ್ ದ್ಯಾಟ್. ನೆಕ್ಸ್ಟ್ ಪ್ಯಾಸೇಜ್ ಹೋಗೋಣ. Now, scientists studied the vernal window transition. The vernal window, ಏನು vernal window ಅಂತ ಹೇಳಿದ್ರೆ, it is a transition period from winter to the growing season. They found that warmer winters with less snow resulted in a longer lag time between spring events and a more protracted vernal window. This change in the spring timetable has ecological, social and economic consequences for agriculture, fisheries and tourism. As the ice melts earlier, the birds don't return, causing a delay or lengthening in springtime ecological events. Now, this is about what we call as the vernal window. Vernal anta andre ಏನು? Vernal means anything related to spring. ಸ್ಪ್ರಿಂಗ್ ಅಂದರೆ ಏನು? ವಸಂತ ಋತು ಅಂತ ನಾವು ಹೇಳ್ತೇವೆ. ಓಕೆ, ಇನ್ ಇಂಡಿಯಾ ಇಟ್ ಈಸ್ ಡಿಫ್ರೆಂಟ್ ಆ್ಯಕ್ಚುಲಿ. ಓಕೆ, ಮೇ ಬಿ ಫಸ್ಟು ವಿಂಟರ್ ಟು ಸ್ಪ್ರಿಂಗ್, ದಟ್ ಈಸ್ ದ ಯೂಶ್ವಲ್ ಪ್ಯಾಟರ್ನ್. ಓಕೆ, ನಮ್ಮ 4 ಸೀಸನ್ಸಲ್ಲಿ ಏನಿದೆ, ಇಟ್ ಈಸ್ ವಿಂಟರ್ ಟು ಸ್ಪ್ರಿಂಗ್. ವಿಂಟರಲ್ಲಿ ಏನಾಗುತ್ತೆ ಯೂಶ್ವಲ್ ಆಗಿ, ಇಟ್ಸ್ ನಾಟ್ ಹ್ಯಾಪನಿಂಗ್ ಇನ್ ಸೌತ್ ಇಂಡಿಯಾ, ಡೋಂಟ್ ಗೋ ಬೈ ಓನ್ಲಿ ಸೌತ್ ಇಂಡಿಯನ್ ಕಾನ್ಸೆಪ್ಟ್. ಹೇಗೆ ಅಂತಂದರೆ, ವಿಂಟರ್ ಅಂತ ಅಂದಾಗ ವೆನ್ ಯು ಟೇಕ್ ದ ಗ್ಲೋಬ್ ಆಸ್ ಸಚ್, ಓಕೆ, ನಾಟ್ ಓನ್ಲಿ ಇಂಡಿಯಾ, ವಿ ಆರ್ ಟಾಕಿಂಗ್ ಅಬೌಟ್ ದ ಹೋಲ್ ಗ್ಲೋಬಲ್ ವಾರ್ಮಿಂಗ್ ಕಾನ್ಸೆಪ್ಟ್ ಬಗ್ಗೆ ನಾವು ಮಾತಾಡ್ತಾ ಇರೋದು. ಇಂಡಿಯನ್ ಗ್ಲೋಬಲ್ ವಾರ್ಮಿಂಗ್ ಅಲ್ಲ. ಗ್ಲೋಬಲ್ ವಾರ್ಮಿಂಗ್ ಅಂದರೆ ಪ್ರಪಂಚ ಪೂರ್ತಿ ಗ್ಲೋಬ್ ತಗೊಳ್ತಾ ಇರೋದು. ಸೊ ಇಂಡಿಯಾ ಆಲ್ಸೋ ಇಸ್ ದೇರ್ ಇನ್ ದ ಗ್ಲೋಬ್, ಆಲ್ ರೈಟ್. ಸೊ ದೇರ್ಫೋರ್ ಇದು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಒಂದು ಡಿಸ್ಕಷನ್. ನಾವು ದೇ ಸೇ ದಟ್ ಗ್ಲೋಬಲ್ ವಾರ್ಮಿಂಗ್ ಯಾಕೆ ಆಗುತ್ತೆ? ಟೆಂಪರೇಚರ್ ರೈಸಿಂದ ಆಗುತ್ತೆ, ಬಿಕಾಸ್ ಆಫ್ ಪೊಲ್ಯೂಷನ್ ಆ್ಯಂಡ್ ದ ಹೀಟ್ ದಟ್ ಈಸ್ ಇನ್ಕ್ರೀಸಿಂಗ್. ಇದೆಲ್ಲನೂ ಕಾರಣಗಳಿರುತ್ತೆ. ಓಝೋನ್ ಡಿಪ್ಲೇಷನ್, ಓಝೋನ್ ಲೇಯರ್ ಡಿಪ್ಲೇಷನ್, ಗ್ರೀನ್ ಹೌಸ್ ಇಫೆಕ್ಟ್, ಇದೆಲ್ಲನೂ. ಈಗ ವಿ ಆರ್ ಟಾಕಿಂಗ್ ಅಬೌಟ್ ದ ಕಾನ್ಸೆಪ್ಟ್ ಕಾಲ್ಡ್ ಆಸ್ ವರ್ನಲ್. ಓಕೆ, ವರ್ನಲ್ ಅಂದರೆ ಸ್ಪ್ರಿಂಗ್. ನಾವು ವಿಂಟರ್ ತಗೊಂಡಾಗ, ವಿಂಟರ್ ಈಸ್ ಅ ಪರ್ಟಿಕ್ಯುಲರ್ ಸೀಸನ್. ನಾವು ಗ್ಲೋಬಲ್ ವಾರ್ಮಿಂಗ್ ಸೆಟಪ್ ಬ್ಯಾಕ್ಗ್ರೌಂಡಲ್ಲಿ ತಗೊಂಡಾಗ, ವಿಂಟರ್ ಅಂತ ಅಂದರೆ ವೇರ್ ದ ರೀಜನ್ಸ್ ಆರ್ ಕವರ್ಡ್ ವಿತ್ ಸ್ನೋ ಆರ್ ಐಸ್. ಓಕೆನಾ? ಈ ಐಸ್ ಕವರ್ ಆಗಿರುತ್ತಲ್ಲ, ಅದು ಮೆಲ್ಟ್ ಆಗಬೇಕು. ಸೊ ಮೆಲ್ಟ್ ಆಗ್ತಾ ಆಗ್ತಾ ಇದ್ದ ಹಾಗೆ ಗ್ರ್ಯಾಜುವಲ್ ಆಗಿ ವಿಂಟರ್ ಹೋಗಿ ಸ್ಪ್ರಿಂಗ್ಗೆ ಕನ್ವರ್ಟ್ ಆಗುತ್ತೆ. ಸೊ ವಿಂಟರಲ್ಲಿ ಯಾವುದೇ ಪ್ರಾಣಿ ಪಕ್ಷಿ ಸಹ ಹೊರಗಡೆ ಇರೋದಿಲ್ಲ. ಎವ್ರಿಥಿಂಗ್ ವಿಲ್ ಬಿ ಹೈಬರ್ನೇಟಿಂಗ್. ಹೈಬರ್ನೇಟಿಂಗ್ ಅಂತ ಅಂದರೆ ಅದು ಯಾವುದು, ಇವಾಗ ನೋಡಿ ಎಲ್ಲನೂ ಸಹ ಎಲ್ಲ ಮುಚ್ಚೋಗಿರುತ್ತೆ ಹಿಮದಲ್ಲಿ, ಆಲ್ ರೈಟ್. ಸೊ ನಥಿಂಗ್ ವಿಲ್ ಬಿ ಅಲೈವ್. ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಅ ಡೆಡ್ ಸೀಸನ್. ಯಾವುದು ಚಿಗುರೋದಿಲ್ಲ ಅಲ್ಲಿ. ಯಾವಾಗ ಆ ಬಿಸಿಲು ಬಿದ್ದು ಅದ ಐಸ್ ಎಲ್ಲ ಕರಗತ್ತೆ ಅಲ್ವಾ, ಸೊ ಸನ್ ರೇಸ್, ದ ಸನ್ ಶುಡ್ ಕಮ್, ಓಕೆ, ಆ್ಯಂಡ್ ದ ಸ್ನೋ ಶುಡ್ ಮೆಲ್ಟ್, ಆಲ್ ರೈಟ್. ಸೊ ಆ ಸ್ನೋ ಮೆಲ್ಟ್ ಆದಾಗ ಆಗ ಹಕ್ಕಿಗಳೆಲ್ಲನೂ ಬರುತ್ತೆ, ಫ್ಲವರ್ಸ್ ಬ್ಲೂಮ್ ಆಗುತ್ತೆ, ಆಮೇಲೆ ಕೋಗಿಲೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ಸ್ಪ್ರಿಂಗ್ ಸೀಸನ್. ಇಸ್ ಇಟ್ ಕ್ಲಿಯರ್? ನಾವು ಈಗ ಏನಾಗ್ತಿತ್ತು, ಮೊದಲೆಲ್ಲನೂ ಏನಾಗ್ತಿತ್ತು, ಆ ವಿಂಟರ್, ಆ ಟ್ರಾನ್ಸಿಷನ್ ಅಂದ್ರೇನು, ವಿಂಟರ್ ಟು ಸ್ಪ್ರಿಂಗ್ ಗ್ರ್ಯಾಜುವಲ್ ಆಗಿ ಆ ಸೀಸನ್ನು ಶಿಫ್ಟ್ ಆಗುತ್ತಲ್ವಾ. ದಟ್ಸ್ ಅ ವೆರಿ ಗ್ಲೋರಿಯಸ್ ಪೀರಿಯಡ್. ಓಕೆ, ಅದು ಎಷ್ಟು ದಿನ ಬೇಕು ವಿಂಟರ್ ಹೋಗಿ ಸ್ಪ್ರಿಂಗ್ ಬರೋದಕ್ಕೆ? ಆ ಒಂದು ಟೈಮ್ ಪೀರಿಯಡ್ನ ವಿ ಕಾಲ್ ಇಟ್ ಆಸ್ ದಿ ವರ್ನಲ್ ವಿಂಡೋ. ಸೊ ವಾಟ್ ಈಸ್ ದಿ ವರ್ನಲ್ ವಿಂಡೋ? ದ ಟ್ರಾನ್ಸಿಷನ್, ದ ಚೇಂಜಿಂಗ್ ಪೀರಿಯಡ್, ವಿಂಟರ್ ಟು ಸ್ಪ್ರಿಂಗ್. ಅದು ಒಂದು ದಿನ ಅಲ್ಲ, 2 ದಿನ ಅಲ್ಲ ಮ್ಯಾಜಿಕ್ ಆಗೋದಕ್ಕೆ. ಗ್ರ್ಯಾಜುವಲ್ ಆಗಿ ಪ್ರಕೃತಿ ಚೇಂಜ್ ಆಗಬೇಕು ಅಲ್ವಾ. ಸ್ನೋ ಎಲ್ಲ ಕರಗಿ ನೀರಾಗಬೇಕು. ಓಕೆ, ಸೊ ಆಮೇಲೆ ಎಲ್ಲನೂ ಯಾವುದಾದ್ರು ಹಿಮದಿಂದ ಮುಚ್ಚಿರತ್ತೆ ಅದೆಲ್ಲ ಚಿಗುರೊಡಿಬೇಕು, ಮಾವು, ಹೂಗಳು ಎಲ್ಲನೂ ಅರಳಬೇಕಾಗತ್ತೆ. ಸೊ ದ್ಯಾಟ್ ಟ್ರಾನ್ಸಿಷನ್ ಪೀರಿಯಡ್ ಫ್ರಮ್ ವಿಂಟರ್ ಟು ದ ಗ್ರೋಯಿಂಗ್ ಸೀಸನ್, ಚಿಗುರೋ ಸೀಸನ್ವರೆಗೂ ಸಹ, ಅಂದರೆ ವಿಂಟರ್ ಹೋಗಿ ಮತ್ತೆ ಎಲ್ಲ ಕಡೆ ಎಲೆ ಗಿಲೆ ಎಲ್ಲ ಚಿಗುರೋ ಟೈಮನ್ನು ಆ ಪೀರಿಯಡನ್ನು ವಿ ಕಾಲ್ ಇಟ್ ಆಸ್ ದ ವರ್ನಲ್ ವಿಂಡೋ. ಓಕೆ, ನಾವು ಈಗೇನಾಗ್ತಿದೆ ಗ್ಲೋಬಲ್ ವಾರ್ಮಿಂಗಿಂದ, ಈ ಫಾರ್ ಎಕ್ಸಾಂಪಲ್ ನಮಗೆ ಯೂಶ್ವಲ್ ಆಗಿ ಓಕೆ ವಿ ಕನ್ಸಿಡರ್ ದಟ್ ಈಗ ಡಿಸೆಂಬರ್ ಟು ಫೆಬ್ರವರಿ ಈಸ್ ವಿಂಟರ್.
ಜಸ್ಟ್ ಅನ್ ಅಸಂಪ್ಷನ್. ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಐ ಆಮ್ ನಾಟ್ ಟಾಕಿಂಗ್ ಹೋಲ್ ಗ್ಲೋಬ್ ತಗೊಂಡಾಗ ಎಲ್ಲರಿಗೂ ಸಹ ಬೇರೆ ಬೇರೆ ಟೈಮ್ಸ್ ಇರುತ್ತೆ ಸೀಸನ್ಸ್ದು. ಹಾಗಾಗಿ ಈ ವಿಂಟರ್ ಸಾಧಾರಣವಾಗಿ ಓಕೆ ಡಿಸೆಂಬರ್ ಟು ಫೆಬ್ರವರಿ. ಮಾರ್ಚ್ ಬರ್ತಾ ಇದ್ದ ಹಾಗೇನೆ ಏನಾಗುತ್ತೆ, ಮಿಕ್ಸ್ಚರ್ ಇರುತ್ತೆ. ಅಂದರೆ ಚಳಿ ಹೋಗ್ತಾ ಇರುತ್ತೆ, ಬಿಸಿಲು ಬರ್ತಾ ಇರುತ್ತೆ. ಬೈ ಏಪ್ರಿಲ್ ಯು ವಿಲ್ ಸಿ ದ್ಯಾಟ್ ಅಲ್ಲಿ ಸ್ಪ್ರಿಂಗ್ ಬಂದಿರುತ್ತೆ. ಓಕೆನಾ? ಸೊ ದಿಸ್ February to March is called as that vernal period, vernal window. ಆ ಚೇಂಜ್ ಆಗೋದು ಅಂತ ಸಮಯ ಅದು. ಈಗೇನಾಗ್ತಿದೆ, ಗ್ಲೋಬಲ್ ವಾರ್ಮಿಂಗಿಂದ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರೋದ್ರಿಂದ ಫೆಬ್ರವರಿಗೆ ಏನು ಅದು ಹಿಮ ಎಲ್ಲ ಕರಗಬೇಕಾಗಿತ್ತು ಅದು ಜಾನ್ವರಿಗೆ ಕರಗಿ ಹೋಗ್ತಾ ಇದೆ. ಹೀಟ್ ಜಾಸ್ತಿ ಆಗಿ ಗ್ಲೋಬಲ್ ವಾರ್ಮಿಂಗಿಂದ ಫೆಬ್ರವರಿಗೆ ಸ್ನೋ ಕರಗಬೇಕಾಗಿರೋದನ್ನು ಬಿಟ್ಟು ವೆನ್ ದ ಹೋಲ್ ಐಸ್ ಇಸ್ ಮೆಲ್ಟಿಂಗ್ ಬೈ ಜಾನ್ವರಿ ಅಂತ ಹೇಳಿದಾಗ ಅಲ್ಲಿ 1 month ಎಕ್ಸ್ಟ್ರಾ ಆಯಿತು. ಆರ್ ಯು ಗೆಟಿಂಗ್ ಇಟ್? ಸೊ ನಾವ್ ಯು ಸಿ ಐಸ್ ಇಸ್ ಮೆಲ್ಟಿಂಗ್ 1 month ಬಿಫೋರ್. ಫೆಬ್ರವರಿ ಮೆಲ್ಟ್ ಆಗಿ ಮಾರ್ಚ್ ಏಪ್ರಿಲ್ಗೆ ಸ್ಪ್ರಿಂಗ್ ಬರಬೇಕಾಗಿರೋದು ಏನಾಯಿತು, ಜಾನ್ವರಿಗೇನೆ. ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಆ ಐಸ್ ಎಲ್ಲನೂ ಸಹ ಜಾನ್ವರಿಗೆ ಮೆಲ್ಟ್ ಆಗ್ತಾ ಇದೆ. ಹಾಗಾಗಿ ಈಗ ನಮಗೆ ಆ ಪೀರಿಯಡ್ ಏನಾಯಿತು, ಇವಾಗ ಸ್ಪ್ರಿಂಗ್ವರೆಗೂ ಅಂತ ಹೇಳಿದ್ರೆ ಜಾನ್ವರಿ ಟು ಏಪ್ರಿಲ್ ಅಥವಾ ಮೇ ಬಿ ಓಕೆ ಯು ಟೇಕ್ ಫೆಬ್ರವರಿ ಟು ಏಪ್ರಿಲ್, ಇದು ಟ್ರಾನ್ಸಿಷನ್ ಪೀರಿಯಡ್ ಆಗ್ತಾ ಇದೆ. ಮಾರ್ಚ್ ಟು ಏಪ್ರಿಲ್ ಬಿಟ್ಟು ಫೆಬ್ರವರಿಯಿಂದನೇ ನಮಗೆ ಸ್ಪ್ರಿಂಗ್ ಸೀಸನ್ಗೆ ರೆಡಿ ಆಗೋ ಥರ ಆಗ್ತಿದೆ. ಅದು ವಿಂಟರ್ ಹೋಯಿತು, ಫೆಬ್ರವರಿಗೆ ವಿಂಟರ್ ಹೋಯಿತು, ಸ್ಪ್ರಿಂಗ್ ಆಲ್ಮೋಸ್ಟ್ ಶುರು ಆಗ್ತಿದೆ ಅನ್ನೋವಾಗ 1 month ಎಕ್ಸ್ಟ್ರಾ ಆಗ್ತಾ ಇದೆ. ಈಗ ಅದರಿಂದ ನೆಗೆಟಿವ್ ಎಫೆಕ್ಟ್ಸ್ ಏನು ಅಂತ ಹೇಳಿದ್ರೆ, ಪಕ್ಷಿಗಳಿಗೆಲ್ಲನೂ ಅಥವಾ ನೇಚರಲ್ಲೆಲ್ಲನೂ ನೇಚರು ಏಪ್ರಿಲ್ ಅಥವಾ ಮಿಡ್ ಮಾರ್ಚ್ಗೆ ಎಲ್ಲನೂ ಹೂ ಬಿಡೋ ಟೈಮ್ ಅಂತ ಹೇಳಿ ಎಷ್ಟೋ ಶತಮಾನಗಳಿಂದ ಅದು ರೂಢಿಯಲ್ಲಿ ಬಂದ್ಬಿಟ್ಟಿರತ್ತೆ. ಈ ಪೀರಿಯಡ್ನ ನಾವು ಸ್ಪ್ರಿಂಗ್ ಅಂತ ಹೇಳ್ತಾ ಇದ್ವಿ. ಈಗ ಜಾನ್ವರಿ ಮಿಡ್ಡಲ್ಲೇ ಹಿಮ ಎಲ್ಲ ಕರಗಿ ಹೋದಾಗ ಜಾನಿಂದನೇ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಈ ಜಾನ್ ಟು ಮಾರ್ಚ್ ಇದು ಅಡಿಷನಲ್ ಅಲ್ವಾ? ಓಕೆ, ಸೊ ಈ ಇದು ಪಕ್ಷಿಗಳಿಗೆ ಗೊತ್ತಿಲ್ಲ ಈ ಥರ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಐಸೆಲ್ಲನೂ ಜಾನ್ವರಿಯಲ್ಲೇ ಕರಗೋಗ್ಬಿಟ್ಟಿದೆ, ನಾವು ಬೇಗ ಹೋಗಬೇಕು ವಲಸೆ ಅನ್ನೋದು ಪಕ್ಷಿಗಳಿಗೆ ಗೊತ್ತಿಲ್ಲ. ಸೊ ಈ ಲಾಂಗರ್ ಡ್ಯೂರೇಷನ್ ಆಫ್ ದಿಸ್ ಟ್ರಾನ್ಸಿಷನ್ ಪೀರಿಯಡ್, ಜಸ್ಟ್ ಯು ಸಿ, they found that warmer winters with less snow, ಅಂದರೆ ವಿಂಟರ್ ಥರ ಇಲ್ಲ. ಬಿಕಾಸ್ ಗ್ಲೋಬಲ್ ವಾರ್ಮಿಂಗಿಂದ 3 ತಿಂಗಳಿರಬೇಕಾಗಿರೋ ವಿಂಟರ್ 2 ತಿಂಗಳಿಗೆ ರೆಡ್ಯೂಸ್ ಆಗಿದೆ. ಇನ್ನು 1 ತಿಂಗಳೇನಾಗ್ತಿದೆ, ಅದು ಈ ಕಡೆ ವಿಂಟರು ಅಲ್ಲ, ಆ ಕಡೆ ಸ್ಪ್ರಿಂಗೂ ಅಲ್ಲ. ದೀಸ್ ಆರ್ ದ ರಿಸಲ್ಟ್ಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ವಾರ್ಮರ್ ವಿಂಟರ್ಸ್, ಬಿಸಿಲಾಗಿರುವಂತಹ ಚಳಿಗಾಲ, ಓಕೆ, ವಾರ್ಮ್ ಹಾಟ್ ವಿಂಟರ್ಸ್ ವಿತ್ ಲೆಸ್ ಸ್ನೋ ಎಲ್ಲ ಕರಗೋಗ್ಬಿಟ್ಟಿದೆ. ಆ್ಯಂಡ್ ದೇರ್ಫೋರ್ ಅಲ್ಲಿ ಸ್ನೋ ಇಲ್ಲ, ರಿಸಲ್ಟಿಂಗ್ ಇನ್ ಅ ಲಾಂಗರ್ ಲ್ಯಾಕ್ ಟೈಮ್ ಬಿಟ್ವೀನ್ ಸ್ಪ್ರಿಂಗ್. ಅಂದರೆ ಸೊ ಯೂಶ್ವಲ್ ಆಗಿ ಸ್ಪ್ರಿಂಗಲ್ಲಿ ಏನೇನು ಚಟುವಟಿಕೆಗಳು ಪ್ರಕೃತಿಯಲ್ಲಿ ಆಗಬೇಕೋ ಅದು ಏನಾಗ್ತಿದೆ, ಲಾಂಗರ್ ಪೀರಿಯಡ್. ಪ್ರಕೃತಿ ಹೇಗೆ ಅಡ್ಜಸ್ಟ್ ಆಗಬೇಕು, ನಾವು ಮನುಷ್ಯರು ಮಾಡಿರೋದ್ರಿಂದ ಮಾರ್ಚಲ್ಲಿ ಬರೋವಂಥ ಮಿಡ್ ಮಾರ್ಚಲ್ಲಿ ಬರಬೇಕಾಗಿರೋಂಥ ವಸಂತ ಋತು ನಾವು ಜಾನ್ವರಿಗೆ ಸ್ಟಾರ್ಟ್ ಮಾಡಿಟ್ಬಿಟ್ರೆ ಹೌ ವಿಲ್ ನೇಚರ್ ಅಡ್ಜಸ್ಟ್? ಬಿಕಾಸ್ ನೇಚರ್ ಅಂತ ಹೇಳಿದಾಗ ಪ್ರಾಣಿ ಪಕ್ಷಿ ಗಿಡ ಮರ ಎಲ್ಲನೂ ಸೇರಿರುತ್ತೆ. ಸೊ ಎಲ್ಲೋ ವಲಸೆ ಹೋಗಿರೋವಂಥ ಪಕ್ಷಿಗಳಿಗೆ ಇಷ್ಟು ಬೇಗ ವಿಂಟರ್ ಹೋಗ್ಬಿಟ್ಟಿದೆ, ಸ್ಪ್ರಿಂಗ್ ಬರೋ ಕಾಲ ಆಯಿತು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ವೆನ್ ದೆ ಕಮ್ ಅನ್ನೋವಾಗ ಸ್ಪ್ರಿಂಗ್ ಸೀಸನ್ನೇ ಇರೋದಿಲ್ಲ. ಆಲ್ ರೈಟ್, ಸೊ ಎವ್ರಿಥಿಂಗ್ ವಿಲ್ ಬಿ ಸೋ ಹಾಟ್, ಸೊ ದೇ ಡೋಂಟ್ ಕಮ್ ಅಟ್ ಆಲ್. ಬರ್ಡ್ಸ್ ಅಲ್ಲಿಗೆ ಬರೋದೇ ಇಲ್ಲ, ಬಿಕಾಸ್ ಇಟ್ಸ್ ಆಲ್ರೆಡಿ ಹಾಟ್. ದ ಸ್ಪ್ರಿಂಗ್ ಎಲಿಮೆಂಟ್ ಅಲ್ಲಿ ಇಲ್ಲ ಅಲ್ಲಿ. ದೆನ್ ಆ್ಯಂಡ್ ಅ ಮೋರ್ ಪ್ರೊಟ್ರಾಕ್ಟೆಡ್ ವರ್ನಲ್ ವಿಂಡೋ, ಸೊ ಬಿಸಿಲು ಜಾಸ್ತಿ ಆಗಿ ಆ ವಿಂಟರ್ಗಿಂತನೂ ಸ್ಪ್ರಿಂಗ್ಗಿಂತನೂ ಆ ಬಿಟ್ವೀನ್ ವಿಂಟರ್ ಸ್ಪ್ರಿಂಗ್ ಪೀರಿಯಡೇ ಜಾಸ್ತಿ ಆಗ್ತಾ ಇದೆಯಲ್ಲ, ವರ್ನಲ್ ವಿಂಡೋ ಗ್ಯಾಪೇ ಜಾಸ್ತಿ ಆಗ್ತಿರೋದ್ರಿಂದ ದಿಸ್ ಚೇಂಜ್ ಇನ್ ದ ಸ್ಪ್ರಿಂಗ್ ಟೈಮ್ ಟೇಬಲ್. ಸೊ ಯಾವಾಗಲೂ ಸಹ ಒಂದೇ ರೀತಿ ಇದ್ದಂಥದ್ದು ನೌ ಇಟ್ ಹ್ಯಾಸ್ ಕಂಪ್ಲೀಟ್ಲಿ ಚೇಂಜ್. ಇಟ್ ಹ್ಯಾಸ್ ಗಾಟ್ ಈಕಲಾಜಿಕಲ್, ಪರಿಸರದ ಒಂದು ಚೇಂಜ್ ಆಗ್ತಾ ಇದೆ. ಸೋಷಿಯಲ್ ಆ್ಯಂಡ್ ಇಕನಾಮಿಕ್ ಕಾನ್ಸಿಕ್ವೆನ್ಸಸ್ ಫಾರ್ ಅಗ್ರಿಕಲ್ಚರ್, ಫಿಶರೀಸ್ ಆ್ಯಂಡ್ ಟೂರಿಸಮ್.
ಓಕೆ, ಇದೆಲ್ಲದಕ್ಕೂ ಹಾನಿ. ಯಾಕೆ ಅಂತಂದರೆ ಬ್ರೀಡಿಂಗ್ ಸೀಸನ್ ಅಂತ ಇರುತ್ತೆ ಕೆಲವು ತಿಂಗಳು. ಇಟ್ ಕ್ಯಾನ್ ಬಿ ಫಾರ್ ಫಿಶಸ್, ಅಗ್ರಿಕಲ್ಚರ್. ನಾವು ಹಾರ್ವೆಸ್ಟ್ ಅಂತ ಹೇಳಿದಾಗ ಅದು ನಾವು ವೆಯ್ಟ್, ಕೆಲವೊಂದು ಕ್ರಾಪ್ಸ್ ಎಲ್ಲನೂ ಮಾರ್ಚ್ ಆಗಬೇಕು, ನಮಗೆ ಮಳೆ ಎಲ್ಲನೂ ಫೆಬ್ರವರಿಗೆ ಬಂದುಬಿಡ್ತು ಅಂತ ಅಂದರೆ ವಾಟ್ ವಿಲ್ ಹ್ಯಾಪನ್ ಟು ಆಲ್ ದ ಕ್ರಾಪ್ಸ್? ಓಕೆ, ಸೊ ಇಕಾಲಜಿ ಅಂತಂದರೆ ಅಲ್ಲಿ ಎನ್ವೈರ್ನ್ಮೆಂಟಲ್ ಇಂಬ್ಯಾಲೆನ್ಸ್ ಆಗ್ತಿದೆ. ಸೊ ಟೂರಿಸಮ್, ಸೊ ಎವ್ರಿಬಡಿ ವಿಲ್ ಥಿಂಕ್ ದ್ಯಾಟ್ ಓಕೆ ಫೆಬ್ರವರಿವರೆಗೂ ಸಹ ಚಳಿ ಇರುತ್ತೆ, ನಾವು ಮಾರ್ಚಿಂದ ಕಾಶ್ಮೀರ್ಗೂ ಅಥವಾ ಬೇರೆ ಎಲ್ಲಾದರೂ ಹಿಲ್ ಸ್ಟೇಷನ್ಸ್ಗೆ ಹೋಗೋಣ ಅಂತ ಅಂದರೆ ಅಲ್ಲಿ ಜಾನ್ವರಿಗೆ ಬಿಸಿಲಾಗ್ತಿದೆ ಅಂತ ಅಂದರೆ ದೆನ್ ಟೂರಿಸಮ್ ಈಸ್ ಅಫೆಕ್ಟೆಡ್ ಆಸ್ ದಿ ಐಸ್ ಮೆಲ್ಟ್ಸ್ ಅರ್ಲಿಯರ್. ಸೊ ಇದಕ್ಕೆಲ್ಲ ಕಾರಣ ಏನು? ಗ್ಲೋಬಲ್ ವಾರ್ಮಿಂಗ್. ಗ್ಲೋಬಲ್ ವಾರ್ಮಿಂಗ್ ಇಂದ ಏನಾಗ್ತಾ ಇದೆ? ಐಸ್ ಬೇಗ ಮೆಲ್ಟ್ ಆಗ್ತಾ ಇದೆ ಆ ಹೀಟಿಂದ. ದ ಬರ್ಡ್ಸ್ ಡೋಂಟ್ ರಿಟರ್ನ್. ಸೊ ಸಾಧಾರಣವಾಗಿ ಆ ಬರ್ಡ್ಸ್ ಎಲ್ಲ ವಿಂಟರ್ ಆಗಿದ್ದ ಕೂಡಲೇ ಆ ವಸಂತ ಋತುವಿಗೆ ಬರೋ ಅಂಥ ಪಕ್ಷಿಗಳು ಬರೋದೇ ಇಲ್ಲ, ಬಿಕಾಸ್ ಅಂಥ ಕ್ಲೈಮೇಟ್ ಅಲ್ಲಿಲ್ಲ. ಓಕೆ, ಕಾಸಿಂಗ್ ಅ ಡಿಲೇ. ಅಂದರೆ ಅದು ಅಂದರೆ ವಿಂಟರ್ ಮುಗಿತಾ ಇದ್ದ ಹಾಗೆ ಪಕ್ಷಿಗಳು ಬರಬೇಕು, ಆವಾಗ ಪಾಲಿನೇಷನ್ ಎಲ್ಲನೂ ಆಗತ್ತೆ, ಹಾರ್ವೆಸ್ಟ್ ಆಗುತ್ತೆ, ಬಿಕಾಸ್ ಹ್ಯಾವ್ ಟು ಸ್ಪ್ರೆಡ್ ದ ಸೀಡ್ಸ್ ಎವ್ರಿಥಿಂಗ್. ಆದರೆ ಈ ಒಂದು ಇಂಬ್ಯಾಲೆನ್ಸಿಂದ ಪಕ್ಷಿಗಳು ಆ ಟೈಮಿಗೆ ಬರದೆ ಲೇಟಾಗಿ ಬಂದಾಗ ಅವ್ರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ, ಯಾಕಂದರೆ ವಾತಾವರಣ ಚೇಂಜ್ ಆಗಿದೆ. ಸೊ ಕಾಸಿಂಗ್ ಅ ಡಿಲೇ. ಸೊ ಪಕ್ಷಿಗಳು ಬರೋದಕ್ಕೆ ಆ ಎನ್ವೈರ್ನ್ಮೆಂಟ್ ರೆಡಿ ಇದೆ, ಬಟ್ ಪಕ್ಷಿಗಳು ಬರ್ತಾ ಇಲ್ಲ. ಸೊ ದ ಕಮಿಂಗ್ ಆಫ್ ದ ಬರ್ಡ್ ಈಸ್ ಡಿಲೇಯಿಂಗ್ ಆ್ಯಂಡ್ ಲೆಂಗ್ದನಿಂಗ್ ಇನ್ ಸ್ಪ್ರಿಂಗ್ ಟೈಮ್. ಇಕಲಾಜಿಕಲ್ ಇವೆಂಟ್ಸ್ ಅಂದ್ರೇನು? ದಟ್ ಮೀನ್ಸ್ ಎಲ್ಲನೂ ಸಹ ಅದು ಲೇಟ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ಈ ಸೀಸನ್ ಅರ್ಲಿ ಬಂದುಬಿಟ್ಟಿದೆ, ಆದರೆ ಆ ಇವೆಂಟ್ಸ್ ಬರೋದೆಲ್ಲ ಲೇಟ್ ಆಗ್ತಾ ಇರೋದ್ರಿಂದ ಎಲ್ಲನೂ ಸಹ ದ ಹೋಲ್ ಪ್ರಾಸೆಸ್ ಈಸ್ ಡಿಸ್ಟರ್ಬ್ಡ್ ಜಸ್ಟ್ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಓಕೆ, ದೆನ್ ಇಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಒಂದು ಪದನೂ ಕೊಟ್ಟಿಲ್ಲ. ಆಲ್ ರೈಟ್, ಅವರು ಕೊಟ್ಟಿರೋದು ಒಂದೇ ಒಂದು, ದಿಸ್ ಒನ್, ಆಸ್ ದಿ ಐಸ್ ಮೆಲ್ಟ್ಸ್. ಐಸ್ ಯಾಕೆ ಮೆಲ್ಟ್ ಆಗುತ್ತೆ ಅದು ನಿಮ್ಮ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಕು. ಐಸ್ ಯಾಕೆ ಮೆಲ್ಟ್ ಆಗುತ್ತೆ? ಬಿಕಾಸ್ ಆಫ್ ದ ಹೀಟ್, ಬಿಕಾಸ್ ಆಫ್ ದ ರೈಸ್ ಇನ್ ಟೆಂಪ್ರೇಚರ್. ಟೆಂಪ್ರೇಚರ್ ಯಾಕೆ ಜಾಸ್ತಿ ಆಗುತ್ತೆ? ಬಿಕಾಸ್ ಆಫ್ ದ ಪೊಲ್ಯೂಷನ್. ಓಕೆ, ಆ್ಯಂಡ್ ಬಿಕಾಸ್ ಕಾಡುಗಳೆಲ್ಲನೂ ಹಾನಿ ಆಗ್ತಾ ಇದೆ, ಆ್ಯಂಡ್ ದೇರ್ ಫೋರ್ ದ ಎಂಟೈರ್ ಗ್ಲೋಬ್ ಈಸ್ ವಾರ್ಮಿಂಗ್ ಅಪ್. ಓಕೆ, ಸೊ ದಟ್ ಈಸ್ ದ ರೀಸನ್. ನಾವು ಬೇಸ್ಡ್ ಆನ್ ದಿ ಅಬವ್ ಪ್ಯಾಸೇಜ್ ದ ಫಾಲೋಯಿಂಗ್ ಅಸಂಪ್ಷನ್ಸ್ ಹ್ಯಾವ್ ಬೀನ್ ಮೇಡ್. ಆಲ್ ರೈಟ್, ಸೊ ನೀವು ಈ ಅಸಂಪ್ಷನ್ ನೋಡಿ ಮತ್ತು ಆಪ್ಷನ್ಸ್ಗೆ ಬರೋಣ. I'm sorry. With reference to the above passage, the following assumptions have been made. Okay, ಈ ಎರಡು assumptions ಅನ್ನು ಅವ್ರು ತಗೊಂಡಿದ್ದಾರೆ. ಅದರ ಬೇಸಿಸ್ ಮೇಲೆ 4 questions ಇದೆ. Let us choose a right option. Global warming is causing spring to come early and for longer durations. Do you agree with this? Yes. Global warming ಸ್ಪ್ರಿಂಗನ್ನು ಬೇಗ ಬರಿಸ್ತಾ ಇದೆ, ಯಾಕಂದರೆ ಐಸ್ ಮೆಲ್ಟ್ ಆಗಿ ನೆಕ್ಸ್ಟ್ ಋತು ಬೇಗ ಬಂದುಬಿಡ್ತಾ ಇದೆ. ಕಾಸಿಂಗ್ ಸ್ಪ್ರಿಂಗ್ ಟು ಕಮ್ ಅರ್ಲಿ ಆ್ಯಂಡ್ ಲಾಂಗರ್ ಡ್ಯೂರೇಷನ್. ಸೊ ಸ್ಪ್ರಿಂಗ್ ಎಲ್ಲಿವರೆಗೂ ಇದೆ? ಏಪ್ರಿಲ್, ಮಾರ್ಚ್, ಮಿಡ್ ಮಾರ್ಚಿಂದ ಜೂನ್ವರೆಗೂ ಇರಬೇಕಾಗಿರೋದು, ಜುಲೈಯಿಂದ ಆಷಾಢ ಬರೋವಂಥದ್ದು. ಈಗೇನಾಗ್ತಿದೆ? ಮಿಡ್ ಜಾನ್ವರಿನೋ ಫೆಬ್ರವರಿಯಿಂದನೇನೋ ಸ್ಪ್ರಿಂಗ್ ಬಂದುಬಿಡ್ತಾ ಇದೆ. ಅದೊಂದು ಪಾಯಿಂಟ್. ಅರ್ಲಿ ಸ್ಪ್ರಿಂಗ್ ಆ್ಯಂಡ್ ಲಾಂಗರ್ ಪೀರಿಯಡ್ ಆಫ್ ಸ್ಪ್ರಿಂಗ್ ಈಸ್ ನಾಟ್ ಗುಡ್ ಫಾರ್ ಬರ್ಡ್ ಪಾಪ್ಯುಲೇಷನ್ಸ್. ಓಕೆ, ಅರ್ಲಿ ಸ್ಪ್ರಿಂಗ್ ಆ್ಯಂಡ್ ಲಾಂಗರ್ ಪೀರಿಯಡ್ ಆಫ್ ಸ್ಪ್ರಿಂಗ್ ಇಸ್ ನಾಟ್ ಗುಡ್ ಫಾರ್ ಬರ್ಡ್ ಪಾಪ್ಯುಲೇಷನ್. ಏನಂತೀರಾ? ಐ ಅಗ್ರಿ ವಿತ್ ದಿಸ್, ಬಿಕಾಸ್ ಬರ್ಡ್ಸ್ ಇಲ್ಲಿ ಬಂದು ಅವ್ರು ಬೇರೆ ಕಡೆಯಿಂದ ಬಂದು ಇಲ್ಲಿ ಬ್ರೀಡ್ ಆಗಬೇಕು, ಅವ್ರು ಪಾಲಿನೇಷನ್ ಮಾಡಬೇಕು. ಇದೆಲ್ಲನೂ ಸಹ ಎಲ್ಲನೂ ಎಡವಟ್ ಆಗ್ತಾ ಇದೆ, ಎಲ್ಲನೂ ಡಿಲೇ ಆಗ್ತಾ ಇದೆ. ಸೊ ಐ ಅಗ್ರಿ ವಿತ್ ದಿಸ್. ಬರ್ಡ್ ಪಾಪ್ಯುಲೇಷನ್ ಮೆನ್ಷನ್ ಆಗಿದೆ ಪ್ಯಾಸೇಜಲ್ಲಿ, ದ ಬರ್ಡ್ಸ್ ಡೋಂಟ್ ಕಮ್ ದೇರ್ ಆನ್ ಟೈಮ್ ಅಂತ ಹೇಳಿಬಿಟ್ಟು. ನಾವು ವಿಚ್ ಆಫ್ ದಿ ಅಬವ್ ಅಸಂಪ್ಷನ್ಸ್ ಈಸ್ ಆರ್ ಆರ್ ಕರೆಕ್ಟ್ ಅಂತಂದರೆ ಒನ್ ಓನ್ಲಿ ಅಂತ ಹೇಳಿದ್ರೆ, ನಾವು ಬರ್ಡ್ ಬಗ್ಗೆ ನಾವು ವಿ ಆರ್ ನಾಟ್ ಬಾದರ್ಡ್ ಅಂತಂದರೆ, ಸ್ಪ್ರಿಂಗಲ್ಲಿ ಬರ್ಡ್ಗೆ ಸ್ಥಳ ಇಲ್ಲ ಅಂತಂದರೆ ಅದೆಂಥ ಸ್ಪ್ರಿಂಗ್ ಅದು? Is it clear to you? So birds are most important in the time of spring. Without birds there is nothing called as spring. ಕೋಗಿಲೆ ಬೇಡವಾ ನಿಮಗೆ? ಆಲ್ ರೈಟ್, ಸೊ ಎಲ್ಲನೂ ಚಿಗುರಬೇಕು, ಎಲ್ಲ ಕಡೆ ಪಾಲಿನೇಷನ್ ಆಗಬೇಕು ಅಂದರೆ ಯು ರಿಕ್ವೈರ್ ಬರ್ಡ್ಸ್. Okay, and if that bird population is affected antandre, there is no meaning to spring at all. So only one, I don't agree. Only two, certainly not. Yake antandre global warming is coming for longer duration. Purti passage adra melene iroantadu. So both 1 and 2, yes. Neither 1 or 2 eradu agree madalla andre ನೀವು passage agree madalla anta. Okay, then so for me option number C seems better. You are left to your choice. Okay, then passage 14. Now this is going to be at a, what you call, more serious level, more complicated understanding of the passage. Now let us see. A global analysis of nitrogen use efficiency. The
whole theme is built on nitrogen use efficiency. ನೈಟ್ರೋಜನ್ ಅನ್ನೋದು ಒಳ್ಳೆಯದಾ ಕೆಟ್ಟದ್ದಾ? ನೈಟ್ರೋಜನ್ ಬೇಸ್ಡ್ ಫರ್ಟಿಲೈಸರ್ಸ್ ಇರ್ಬೋದು, ನೈಟ್ರೋಜನ್ ಬೇಸ್ಡ್ ಎಲಿಮೆಂಟ್ಸ್ ಇನ್ ದ ಏರ್ ಅದೆಲ್ಲನೂ ಇದೆ. ಸೊ ವಿ ಆರ್ ಫೋಕಸಿಂಗ್ ಕಂಪ್ಲೀಟ್ಲಿ ಅವರ್ ಪ್ಯಾಸೇಜ್ ಆನ್ ನೈಟ್ರೋಜನ್ ಯೂಸ್. ಓಕೆ, ಎಫಿಷಿಯನ್ಸಿ. ಆ್ಯಂಡ್ ಏನದು ಎಫಿಷಿಯನ್ಸಿ ಅನ್ನೋದೇನು? ಸೊ ಎಫಿಷಿಯನ್ಸಿ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಓಕೆ, ಯಾವುದೇ ಒಂದು ವಸ್ತು ಇರಲಿ, ಅದು ಒಳ್ಳೆಯದೇ ಇರಲಿ ಕೆಟ್ಟದ್ದೇ ಇರಲಿ, ಒಳ್ಳೇದು ಇದ್ದರೆ ಅಕಸ್ಮಾತ್ ಅದನ್ನು ಅತಿಯಾಗಿ ಮಾಡಿದಾಗ ಅಮೃತನೂ ವಿಷ ಅಂತ ಹೇಳ್ತಾರೆ. ಸೊ ವಿತ್ ದ್ಯಾಟ್ ಫೌಂಡೇಶನ್, ನೈಟ್ರೋಜನ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಫುಡ್ ಕ್ರಾಪ್ಸ್. ಓಕೆ, ಆದರೆ ಎಷ್ಟು ಹಾಕಿದರೆ ಒಳ್ಳೆಯದು, ಎಷ್ಟು ಮೀರಿದ್ರೆ ಕೆಟ್ಟದ್ದು ಅನ್ನೋ ತಿಳುವಳಿಕೆ ನಮಗೆ ಇಲ್ಲ. ಸೊ ದ್ಯಾಟ್ ಈಸ್ ಎಫಿಷಿಯನ್ಸಿ. ಓಕೆ, ಸೊ ವಾಟ್ ಈಸ್ ಎಫಿಷಿಯನ್ಸಿ ಅಂತಂದರೆ, ಹೌ ಡು ಯು ಇಂಪ್ಲಿಮೆಂಟ್ ವೆದರ್ ಎನಿಥಿಂಗ್ ಈಸ್ ಗುಡ್ ಆರ್ ಬ್ಯಾಡ್, ವೆದರ್ ಇಟ್ ಈಸ್ ಮೊಬೈಲ್ ಟೆಕ್ನಾಲಜಿನೋ, ನಿಮ್ಮ ಯಾವುದೇ ಒಂದು ಟೆಕ್ನಾಲಜಿ ಇರಲಿ, ಎಲ್ಲನೂ ಒಳ್ಳೆಯದು ಕೆಟ್ಟದ್ದು ಅಂತ ಕನ್ಕ್ಲೂಸಿವ್ ಆಗಿ ನಾವು ಹೇಳಲ್ಲ. ಓಕೆ, ನೋ ಜಡ್ಜ್ಮೆಂಟಲ್ ಒಪಿನಿಯನ್ ಆನ್ ದ್ಯಾಟ್. ಬಟ್ ಎಫಿಷಿಯನ್ಸಿ ಎಲ್ಲಿ ಬರುತ್ತೆ, ಯಾವುದನ್ನು ಎಷ್ಟು ಮಾತ್ರ ಬಳಸಬೇಕು ಅದರಲ್ಲಿ ನಮ್ಮ ಒಂದು ಡಿಸ್ಕ್ರಿಷನ್ ಇರುತ್ತೆ. ಓಕೆ, ನಾವು ಅ ಮೆಷರ್ ಆಫ್ ದಿ ಅಮೌಂಟ್ ಆಫ್ ನೈಟ್ರೋಜನ್ ಅ ಪ್ಲಾಂಟ್ ಟೇಕ್ಸ್ ಟು ಗ್ರೋ versus what is left behind as pollution, says that using too much fertilizers will lead to increased pollution of waterways and the air. Currently, the global average for nitrogen use efficiency is approximately 0.4, meaning 40% added to cropland goes into the harvested crop, while 60% is lost to the environment, says a study. More than half of the world's population is nourished by food grown with fertilizers containing synthetic nitrogen, which is needed to produce high crop yields. Plants take the nitrogen they need to grow, and the excess is left in the ground, water, and air. This results in significant emissions of nitrous oxide, a potent greenhouse and ozone depleting gas, and other forms of nitrogen pollution, including eutrophication of lakes and rivers and contamination of river waters. Such a strong theme. ಓಕೆ, ಇಲ್ಲಿ ಯಾವ ಪದನ ನೀವು ಬಿಡ್ತೀರಾ, ಎವ್ರಿಥಿಂಗ್ ಹ್ಯಾಸ್ ಗಾಟ್ ಸೋ ಮಚ್ ಆಫ್ ಹೆವಿನೆಸ್ ಇನ್ ಇಟ್. ಆಲ್ ರೈಟ್, ನಾವು a global analysis, scientific research, a global study of nitrogen use efficiency. ಇದು ಹೋಲ್ ವರ್ಲ್ಡಲ್ಲಿ ನಾವು ತಗೊಳ್ತಾ ಇರೋದು, ಇನ್ ದ ಬ್ಯಾಕ್ಗ್ರೌಂಡ್ ಆಫ್ ದಿ ಹೋಲ್ ವರ್ಲ್ಡ್. Nitrogen is used by all the farmers across the world for better fertility. ಓಕೆ, ಅದರ ಫಲವತ್ತತೆ ಬರಬೇಕು ಅಂತ ಹೇಳಿ ದೇ ಯೂಸ್ ಇಟ್ ಇನ್ ದ ಫಾರ್ಮ್ ಆಫ್ ಫರ್ಟಿಲೈಸರ್ಸ್, ನೈಟ್ರೋಜನ್ ಫರ್ಟಿಲೈಸರ್ಸ್. ನಾವು ಅ ಗ್ಲೋಬಲ್ ಅನಾಲಿಸಿಸ್ ಆಫ್ ನೈಟ್ರೋಜನ್ ಯೂಸ್ ಎಫಿಷಿಯನ್ಸಿ. ಈಗ ಏನದು ಎಫಿಷಿಯನ್ಸಿ ಅಂದರೆ, ಇಟ್ಸ್ ಅ ಮೆಷರ್ ಆಫ್ ದಿ ಅಮೌಂಟ್ ಆಫ್ ನೈಟ್ರೋಜನ್ ಅ ಪ್ಲಾಂಟ್ ಟೇಕ್ಸ್ ಟು ಗ್ರೋ. ನಾವು ಈಗ ಫರ್ಟಿಲೈಸರ್ ಕೊಡ್ತೀವಿ, ನೈಟ್ರೋಜನ್ ಫರ್ಟಿಲೈಸರ್ ಒಂದು ಪ್ಲ್ಯಾಂಟ್ಗೋ, ಒಂದು ಸಸಿಗೋ ಅಥವಾ ಬೆಳೆಗೋ ಕೊಡ್ತೀವಿ. ಫೈನ್, ನಾವು ಎಷ್ಟು ಹಾಕಬೇಕು? ಇಟ್ ಸೇಸ್ ದ್ಯಾಟ್ ನೈಟ್ರೋಜನ್ ಫರ್ಟಿಲೈಸರ್ ಹಾಕಿದಾಗ ಆ ಪ್ಲ್ಯಾಂಟಿಗೆ ಎಷ್ಟು ಬೇಕೋ ಅಷ್ಟು ತಗೊಳುತ್ತೆ. ನೀವು ಎಕ್ಸೆಸ್ ಹಾಕಿದಾಗ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಅದು ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ನೀವು ಅದಕ್ಕೆ ಸುರಿದ್ರೆ ಅದು ತಗೊಳ್ಳೋವರೆಗೂ ತಗೊಂಡು ಮಿಕ್ಕಿದ್ದನ್ನು ಇಟ್ ಲೀವ್ಸ್ ಔಟ್ ಇನ್ ಟು ದ ಗ್ರೌಂಡ್, ಇನ್ ಟು ದ ವಾಟರ್ ಆರ್ ಇನ್ ಟು ದ ಏರ್. ಆ್ಯಂಡ್ ವೆನ್ ನೈಟ್ರೋಜನ್ ಮಿಕ್ಸಸ್ ವಿತ್ ದ ಏರ್ ಇಟ್ ಫಾರ್ಮ್ಸ್ ಪಾಯ್ಸನಸ್ ಗ್ಯಾಸಸ್. ಆ ಪಾಯ್ಸನಸ್ ಗ್ಯಾಸಸ್ ಎಲ್ಲಿಂದ ಬರ್ತಿದೆ? ಎಕ್ಸೆಸ್ ಆಫ್ ನೈಟ್ರೋಜನ್ ಇನ್ ದ ಫರ್ಟಿಲೈಸರ್ಸ್ ದಟ್ ಆರ್ ಅಪ್ಲೈಡ್ ಆನ್ ದ ಕ್ರಾಪ್ಸ್. ನಾವು ಬೆಳೆ ಜಾಸ್ತಿ ಬರಬೇಕು ಅಂತ ಹೇಳಿಬಿಟ್ಟು ನೈಟ್ರೋಜನ್ನ ಹಾಕಿದ್ದು, ಬಟ್ ಪ್ಲ್ಯಾಂಟು ಅದರಲ್ಲಿ ಲಿಮಿಟ್ ಮೀರಿ ಅದು ತಗೊಳ್ಳೋದಿಲ್ಲ. 40% ತಗೊಳ್ಳತ್ತೆ, 60% ಏನು ಮಾಡುತ್ತೆ, ಇಟ್ ರಿಲೀಸಸ್ ಇಟ್ ಇನ್ ಟು ದ ಲ್ಯಾಂಡ್, ವಾಟರ್ ಆ್ಯಂಡ್ ಏರ್. ಆ್ಯಂಡ್ ಅದನ್ನು ಸಹ ನಾವೇ ಸೇವಿಸ್ತಾ ಇರೋದು, ಬರೀ ಕ್ರಾಪ್ಸ್ ಅಲ್ಲ, ಗಾಳಿ, ನೀರು ಮತ್ತು ಭೂಮಿನೂ ನಾವೇ ಇದು ಮಾಡ್ತಾ ಇರೋದು. ಸೊ ಹಾಗಾಗಿ ಆ ಎಕ್ಸಸ್ ಏನಿರುತ್ತೆ ಅದೆಲ್ಲನೂ ಸಹ ಕಲೆಕ್ಟ್ ಆಗುತ್ತೆ. ಕಲೆಕ್ಟ್ ಆಗಿ ಏನು ಮಾಡುತ್ತೆ, ಮೇಲೆ ಓಝೋನ್
ಓಝೋನ್ ಲೇಯರ್, ದ ಪ್ರೊಟೆಕ್ಟಿವ್ ಲೇಯರ್ ಆಫ್ ಆಕ್ಸಿಜನ್ ಏನಿರುತ್ತೆ ನಮ್ಮ ಉಸಿರಾಟನ ಇನ್ಫ್ರಾರೆಡ್ ಅಲ್ಟ್ರಾವೈಲೆಟ್ ರೇಸನ್ನು ತಡೆ ಹಿಡಿಯುವಂಥದ್ದು, ಈ ನೈಟ್ರೋಜನ್ ಗ್ಯಾಸ್ ಏನಿದೆ ಅದು ಮೇಲೆ ಹೋಗಿ ಆ ಪ್ರೊಟೆಕ್ಟಿವ್ ಲೇಯರನ್ನು ಕಂಪ್ಲೀಟ್ ಆಗಿ ಡಿಪ್ಲೀಟ್ ಮಾಡುತ್ತೆ, ಅಂದ್ರೇನು ಅದು ತೆಗೆದು ಬಿಡುತ್ತೆ. ಸೊ ದಟ್ harmful radiations will come directly to the earth and will affect us. Is it clear? Now, idrinda see, and another thing, this results in significant emissions of nitrous oxide, and nitrous oxide is the most dangerous one. adu ನೀವು ಫರ್ಟಿಲೈಸರ್ ಆಗಿ ಯೂಸ್ ಮಾಡಿದಾಗ ಏನಾಗಲ್ಲ, ಬಟ್ ಎಕ್ಸೆಸ್ ನೈಟ್ರೋಜನ್ ಈ ಒಂದು ಪ್ರಕೃತಿಯಲ್ಲಿ ಮಿಶ್ರಣ ಆದಾಗ ಇಟ್ ಫಾರ್ಮ್ಸ್ ಇಂಟು ನೈಟ್ರಸ್ ಆಕ್ಸೈಡ್, and nitrous oxide is a very poisonous gas which is responsible for greenhouse effect and the depletion of the ozone layer in the atmosphere. ಅದೊಂದೇ ಅಲ್ಲ, ಅದರ ಜೊತೆಗೆ ಯು ಹ್ಯಾವ್ ಗಾಟ್ ಅನದರ್ ವೆರಿ 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 ಇಂಪಾರ್ಟೆಂಟ್ ಪ್ರಾಸೆಸ್ ಆರ್ ಅ ಡೇಂಜರ್ ಕಾಲ್ಡ್ ಆಸ್ ಯೂಟ್ರೋಫಿಕೇಶನ್ ಆಫ್ ಲೇಕ್ಸ್ ಆ್ಯಂಡ್ ರಿವರ್ಸ್ ಆ್ಯಂಡ್ ಕಂಟ್ಯಾಮಿನೇಷನ್ ಆಫ್ ರಿವರ್ ವಾಟರ್. ಯಾವಾಗ ಈಗ ನೈಟ್ರೋಜಿನ್ ಅನ್ನೋದು ನ್ಯೂಟ್ರಿಯೆಂಟ್ಸ್, ಅದು ಫರ್ಟಿಲೈಸರ್ ಅಂತ ಹೇಳಿದ್ರೆ ಕ್ರಾಪ್ಸ್ಗೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ ಅದು. ಓಕೆ, ಅದು ಅಧಿಕ ಆದಾಗ ಪಾಯ್ಸನ್ ಆಗುತ್ತೆ. ಸರಿ, ಈಗ ಎಕ್ಸಸ್ ಎಲ್ಲನೂ ಬೇರೆ ಕಡೆ ರಿಲೀಸ್ ಆಗಿದೆ, ನೀರಲ್ಲಿ, ಗಾಳಿಯಲ್ಲಿ, ಭೂಮಿಯಲ್ಲೂ ಸಹ ಅದು ಪ್ಲಾಂಟ್ ತಗೊಂಡು ಮಿಕ್ಕಿದ್ದು ಬಿಟ್ಬಿಡತ್ತಲ್ವಾ. ಆ ಮಿಕ್ಕಿದ್ದನ್ನ ಅದೇನಾಗತ್ತೆ, ಭೂಮಿ, ನೀರು ಮತ್ತು ಗಾಳಿಯಲ್ಲಿ ಬೆರೆತಾಗ, ಆಲ್ ರೈಟ್, ಪರ್ಟಿಕ್ಯುಲರ್ಲಿ ನೀರಲ್ಲಿ ಬೆರೆತಾಗ ಅದು ಎಲ್ಲಿ ಅಂತ ಹೇಳಿದ್ರೆ ಸಮುದ್ರ ಮತ್ತು ನದಿ ಎಲ್ಲನೂ ಸಮುದ್ರಕ್ಕೆ ಸೇರಲೇಬೇಕು. ಸೊ ದಟ್ ಮೀನ್ಸ್ ದ ಪ್ಲೇಸ್ ವೇರ್ ದ ರಿವರ್ ಮೀಟ್ಸ್ ದ ಸೀ ಇಸ್ ಕಾಲ್ಡ್ ಆಸ್ ಅನ್ ಎಸ್ಚುವರಿ ಅಂತ ನಾವು ಹೇಳ್ತೀವಿ. ಎಕ್ಸಾಂಪಲ್, ಐ ವಾಂಟ್ ಟು ಶೋ ಇಟ್. ದಿಸ್ ಈಸ್ ಆ್ಯನ್ ಎಸ್ಚುವರಿ. ಸಿ, ಇದೆಲ್ಲನೂ ಒಂದು, ಅದೆಲ್ಲನೂ ಒಂದು. ಯಾವಾಗ ರಿವರ್ ಮಿಕ್ಸಸ್ ವಿತ್ ದ ಸೀ, that is called as an estuary, meeting spot. You all know that all the rivers, streams join the rivers join the seas join the ocean. This is a natural process. Okay, ಈಗ ಆ ಮೀಟಿಂಗ್ ಪ್ಲೇಸ್ ಏನಿದೆ, the rivers are meeting the sea ಅನ್ನೋವಾಗ ಈ ಗ್ಯಾಪನ್ನ ನಾವು ಎಸ್ಚುವರಿ ಅಂತ ಹೇಳ್ತೀವಿ. ಆ ಪರ್ಟಿಕ್ಯುಲರ್ ಮೀಟಿಂಗ್ ಪ್ಲೇಸನ್ನು we call it as the estuary, estuary. ಓಕೆ, ಆ ಎಸ್ಚುವರಿ ಅಂತ ಹೇಳ್ತೀವಿ. ಈಗೇನಾಗತ್ತೆ, ಆ ನೀರಲ್ಲಿ ಬೆರೆತಂತಹ ನೈಟ್ರೋಜನ್ ಎಲ್ಲನೂ ಆ ರಿವರಲ್ಲೂ ಬೆರ್ತಾಗಿದೆ. ರಿವರಲ್ಲಿ ಬೆರೆತು ಅದು ಕಡಲಿಗೂ ಸೇರ್ತಾ ಇದೆ, ಓಷನ್ಗೂ ಸೇರ್ತಾ ಇದೆ ಅಂತ ಹೇಳಿದಾಗ, ಓಷನ್ನಲ್ಲಿ, ಸಾಗರದಲ್ಲಿ, ಯು ನೋ ದ್ಯಾಟ್ ಆ್ಯಂಡ್ ಈವನ್ ಇನ್ ದ ಸಿ ಆ್ಯಂಡ್ ದ ರಿವರ್ ಯು ಹ್ಯಾವ್ ಲಾಟ್ ಆಫ್ ಆಕ್ವಾಟಿಕ್ ಸ್ಪೀಶೀಸ್. ಆಕ್ವಾಟಿಕ್ ಅಂತಂದರೆ ಮರಿ, ನೀರಲ್ಲಿ ಇರುವಂಥ ಎಷ್ಟೋ ಜಲಜೀವಿಗಳು ಇರುತ್ತೆ, ಆಕ್ವಾಟಿಕ್ ಕ್ರೀಚರ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಫಿಶ್ ಇರ್ಬೋದು, ಬೇರೆ ಬೇರೆ ಕ್ರೀಚರ್ಸ್ ಎಲ್ಲ ಇರಬಹುದು. ಆಲ್ ರೈಟ್, ಈಗ ಅವೆಲ್ಲನೂ ಸಹ ಇಂಥ ನೈಟ್ರೋಜನ್ ಮಿಕ್ಸ್ಡ್ ಆಗಿ ಪೊಲ್ಯೂಟೆಡ್ ಆಗಿರುವಂತಹ ನೀರನ್ನು ಕುಡಿದಾಗ ಏನಾಗತ್ತೆ, ದ ಹೋಲ್ ಥಿಂಗ್, ದ ಬ್ರೀಡಿಂಗ್ ಹೊರಟೋಗತ್ತೆ, ಆ ರಾಶಿನೇ ಕಂಪ್ಲೀಟ್ ಆಗಿ ಡಿಸ್ಟಿಂಕ್ಟ್ ಆಗಿಬಿಡತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ಈ ಪಾಯ್ಸನಸ್ ಎಕ್ಸೆಸ್ ಆಫ್ ನೈಟ್ರೋಜನ್, ಅದು ನ್ಯೂಟ್ರಿಯೆಂಟ್ ತಾನೆ. ಸೊ ಆ ನ್ಯೂಟ್ರಿಯೆಂಟು ಏನಾಗತ್ತೆ ಅಂತಂದರೆ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಆಲ್ಗೆ ಅಂತ ಹೇಳ್ತೇವೆ. ಆಲ್ಗೆ ಅಂತ ಹೇಳಿದ್ರೆ ದಿಸ್ ಒನ್ ಪಾಚಿ. ಓಕೆ, ಈಗ ಇದೂ ಸಹ ಒಂದು ಥರದ ಒಂದು ವಾಟ್ ಯು ಕಾಲ್ ಆಸ್ ಪ್ಲಾಂಟ್ ಸಿಸ್ಟಮ್ಮೇ. ಓಕೆ, ಅದೂ ಸಹ ಸಸ್ಯರಾಶಿಯಲ್ಲೇ ಸೇರೋದು. ಆದರೆ ಇದು ಗಿಡ, ಮರ, ಎಲೆ ಅದೆಲ್ಲ ಏನೂ ಇರೋದಿಲ್ಲ. ಇದು ಹೇಗೆ ಅಂತ ಹೇಳಿದ್ರೆ ಇದಕ್ಕೂ ಸಹ ನ್ಯೂಟ್ರಿಷನ್ ಬೇಕಲ್ವಾ. ಅದು ಪ್ಲಾಂಟ್ಸ್ ಎಲ್ಲ ಬಿಟ್ಟು ಹಾಕಿರೋವಂಥ ನ್ಯೂಟ್ರಿಯೆಂಟ್ಸನ್ನು ತಗೊಂಡು ಇದು ಬೇಗ ಹಬ್ಬುವಂಥ ಎಬಿಲಿಟಿನ ಪಡ್ಕೊಂಡಿರತ್ತೆ. ಸೊ ವಾಟ್ ಹ್ಯಾಪನ್ಸ್, ಇದು ಆಲ್ಗೆ ಅಂತ ಅಂದರೆ ಪಾಚಿ ಅನ್ನೋದು. ಸೊ ಇದು ಬೇಗ ಬೆಳೆದು ವಾಟ್ ಹ್ಯಾಪನ್ಸ್ ಅಂತ ಹೇಳಿದ್ರೆ ಇದು ಸಮುದ್ರದ ಒಳಗಡೆನೂ ಕಟ್ಟತ್ತೆ ಪಾಚಿ. ಆಲ್ ರೈಟ್, ಬಂಡೆ ಮೇಲೆ ಕಟ್ಟತ್ತೆ, ನೀರಲ್ಲಿ ಕಟ್ಟತ್ತೆ. ಹಾಗಾಗಿ ವಾಟ್ ಹ್ಯಾಪನ್ಸ್ ಅಂತ ಅಂದರೆ ಸಮುದ್ರದ ಆಳದಲ್ಲಿ ಇದು ಕಂಪ್ಲೀಟ್ ಆಗಿ ಎಲ್ಲ ಕಡೆನೂ ಆವರಿಸ್ಕೊಂಡಾಗ ಇಟ್ ಪ್ರಿವೆಂಟ್ಸ್ ಸನ್ಲೈಟ್ ಫ್ರಮ್ ಎಂಟರಿಂಗ್ ದ ಓಷನ್ ಬೆಡ್ ಅಥವಾ ಸೀ ಬೆಡ್ ಆರ್ ದ ರಿವರ್ ಬೆಡ್. ಇಸ್ ಇಟ್ ಕ್ಲಿಯರ್? ಎಲ್ಲ ಕಡೆನೂ ಪಾಚಿ ಕಟ್ಕೊಂಡು ತುಂಬಿದಾಗ ಕಂಪ್ಲೀಟ್ ಆಗಿ ಕತ್ತಲೆ ಆಗಿಬಿಡತ್ತೆ. ಆ್ಯಂಡ್ ಅಲ್ಲೇನಾಗುತ್ತೆ, ಪುವರ್ ಥಿಂಗ್, ದ ಫಿಶ್ ಕೆನಾಟ್ ಹ್ಯಾವ್ ಸನ್ಲೈಟ್ ಅಥವಾ ಬೇರೆ ಅಲ್ಲಿ ಏನೇನು ಪ್ಲಾಂಟ್ಸ್ ಗ್ರೋತ್ ಇರುತ್ತೆ ಅಲ್ವಾ, ಅದು ಯಾವುದಕ್ಕೂ ಸಹ ಸೂರ್ಯನ ಬೆಳಕು ಬೀಳೋದೇ ಇಲ್ಲ. ಬಿಕಾಸ್ ದಿಸ್ ಕಂಪ್ಲೀಟ್ಲಿ ಕವರ್ಸ್ ದ ಹೋಲ್ ಸರ್ಫೇಸ್, ನಾಟ್ ಅಲೋವಿಂಗ್ ಸನ್ಲೈಟ್ ಟು ಕಮ್ ಟು ದಿ ಬಾಟಮ್ ಆಫ್ ದ ಸೀ ಆರ್ ಬಾಟಮ್ ಆಫ್ ದಿ ಓಷನ್. ಸೊ ಹಾಗಾಗಿ ಬೇರೆ ಎಲ್ಲ plants and the other animal species, they are killed.
ಇಸ್ ಇಟ್ ಕ್ಲಿಯರ್? ಬರೀ ಇದು ಮಾತ್ರ ಬೆಳ್ಕೊಂಡು ಹೋಗ್ತಾ ಇರತ್ತೆ, ಆ್ಯಂಡ್ ದಟ್ ಈಸ್ ಪಾಯ್ಸನಸ್. ಸೊ ಕಂಟ್ಯಾಮಿನೇಷನ್ ಅಂದ್ರೆ ಏನು? ಜಲ ಮಾಲಿನ್ಯ ಎಲ್ಲಿಂದ ಬರುತ್ತೆ? ರಿವರ್ಸ್ ಎಲ್ಲಾನು ಸಹ ಈ ಥರ ಕಳೆಗಳಿಂದ ಕಂಪ್ಲೀಟ್ ಆಗಿ ಹಬ್ಕೊಂಡು ಹೋಗ್ಬಿಟ್ರೆ ದೆನ್ ಎವ್ರಿಥಿಂಗ್ ಈಸ್ ಹ್ಯಾಸ್ ಬಿಕಮ್ ಪಾಯ್ಸನ್ಡ್ ಅಲ್ವಾ? ದಿಸ್ ಈಸ್ ಬಿಕಾಸ್ ಇದರ ರೂಟ್ ಪ್ರಾಬ್ಲಮ್ ಏನು ಆಲೋಚನೆ ಮಾಡಿ. ಇದೆಲ್ಲಾನು ಕಾರಣ ಏನು? ನಾಟ್ ನೇಚರ್, ಓಕೆ, ಇಟ್ ಈಸ್ ಬಿಕಾಸ್ ಮ್ಯಾನ್ ಮೇಡ್, ವೇರ್ ಯು ಆರ್ ಅಪ್ಲೈಯಿಂಗ್ ಎಕ್ಸೆಸಿವ್ ಯೂಸ್ ಆಫ್ ನೈಟ್ರೋಜನ್ ಫರ್ಟಿಲೈಸರ್ಸ್. ನಾವು ಏನೋ ಒಳ್ಳೇದಾಗತ್ತೆ ಅಂತ ಮಾಡಕ್ಕೆ ಹೋಗ್ತೀವಿ, ಬಟ್ ಯಾವ ಮಟ್ಟಕ್ಕೆ ನಾವು ಕೆಟ್ಟದನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಆಲೋಚನೆ ಮಾಡಿ. ನಾವು ಕಮ್ ಟು ದ ಕ್ವೆಶ್ಚನ್ಸ್. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ರಿಫ್ಲೆಕ್ಟ್ಸ್ ದಿ ಮೋಸ್ಟ್ ಲಾಜಿಕಲ್, rational and crucial message implied by the passage? What is the main, ಬಹಳ ಸೆಂಟ್ರಲ್ ಆಗಿರುವಂಥ ಮೆಸೇಜ್ ಇದರಿಂದ ನಮಗೆ ಏನು ಅಂತ ಹೇಳಿದ್ರೆ, an enhanced efficiency of use of nitrogen is imperative for both food production and environment. ನಮಗೆ ಬೇಕಾಗಿರೋದು ಮೇನ್ ಆಗೇನು ಅಂತಂದರೆ ಎನ್ಹ್ಯಾನ್ಸ್ಡ್ ಅಂತ ಅಂದರೆ ಇನ್ನೂ ಹೆಚ್ಚಾಗಿ ತಿಳುವಳಿಕೆ ಬೇಕು ರಿಗಾರ್ಡಿಂಗ್ ಎಫಿಷಿಯನ್ಸಿ ಆಫ್ ಯೂಸ್ ಆಫ್ ನೈಟ್ರೋಜನ್. ಅಂದ್ರೇನು? ನೈಟ್ರೋಜನ್ನ ಯಾವ ಥರ ಬಳಸಬೇಕು ಅನ್ನೋ ಒಂದು ಅರ್ಥ ಬರಬೇಕು, ತಿಳುವಳಿಕೆ ಬರಬೇಕು. ಸೊ ನೈಟ್ರೋಜನ್ ಒಳ್ಳೆಯದು ಹಾಕಿ ಅನ್ನೋ ಥರ ಅಲ್ಲ. ಇಂಪರೇಟಿವ್ ಅಂತ ಅಂದರೆ ಇಟ್ಸ್ ವೆರಿ ವೆರಿ ಕ್ರೂಷಿಯಲ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ತಿಳುವಳಿಕೆ ಬೇಕು, ಎಫಿಷಿಯನ್ಸಿ ಆಫ್ ದ ಯೂಸ್ ಆಫ್ ನೈಟ್ರೋಜನ್. ಐ ಅಗ್ರಿ ವಿತ್ ದಿಸ್ ಪಾಯಿಂಟ್. ನಾಟ್ ಓನ್ಲಿ ದ ಮೀನಿಂಗಿಂದ ಅಲ್ಲ, ಬಟ್ ಯು ಸಿ ದ್ಯಾಟ್ ಇಲ್ಲಿ ಮೇನ್ ಲೀಡ್ ಸೆಂಟೆನ್ಸ್ ಏನಿದೆ, ಇಲ್ಲಿ ಟಾಪಿಕ್ ಸೆಂಟೆನ್ಸ್ ಅವ್ರು ಕೊಟ್ಟಿರೋದು ಗ್ಲೋಬಲ್ analysis of nitrogen use efficiency. The whole paragraph is based on this phrase. Is it clear? ನೋಡೋಣ. ನೈಟ್ರೋಜನ್ ಯೂಸ್ ಎಫಿಷಿಯನ್ಸಿ, ಅಲ್ಲಿ ನೀವು ನೈಟ್ರೋಜನ್ ಸರಿಯಾಗಿ ಯೂಸ್ ಮಾಡಿ ಎವ್ರಿಥಿಂಗ್ ವಿಲ್ ಬಿ ಸೆಟ್ ರೈಟ್. ಓಕೆ, ಸೊ ನಾವು ಕಮಿಂಗ್ ಟು ದ ಕ್ವೆಶ್ಚನ್ಸ್. ಆ್ಯಂಡ್ ಎನ್ಹ್ಯಾನ್ಸ್ಡ್ ಎಫಿಷಿಯನ್ಸಿ ಅಲ್ಲಿ ಅಂದರೆ ನಾವು ನೈಟ್ರೋಜನ್ನ ಎಷ್ಟು ಒಳ್ಳೆ ರೀತಿಯಲ್ಲಿ ಬಳಸ್ತೀವೋ ಅದು ಇಂಪಾರ್ಟೆಂಟ್ ನಮಗೆ. ಎಫಿಷಿಯೆಂಟಾಗಿ ಯೂಸ್ ಮಾಡೋ ಒಂದು ಪ್ರಾಸೆಸ್. ಓಕೆ, ದಟ್ ಈಸ್ ಒನ್ ಪಾಯಿಂಟ್. ಪ್ರೊಡಕ್ಷನ್ ಆಫ್ ನೈಟ್ರೋಜನ್ ಸಿಂಥೆಟಿಕ್ ಫರ್ಟಿಲೈಸರ್ಸ್ ಕೆನ್ ನಾಟ್ ಬಿ ಸ್ಟಾಪ್ಡ್ ಆಸ್ ಇಟ್ ವಿಲ್ ಅಡ್ವರ್ಸ್ಲಿ ಅಫೆಕ್ಟ್ ಗ್ಲೋಬಲ್ ಫುಡ್ ಸೆಕ್ಯೂರಿಟಿ. ನಾವು ನೈಟ್ರೋಜನ್ ಫರ್ಟಿಲೈಸರ್ಸ್ನ ಸ್ಟಾಪ್ ಮಾಡೋದಿಲ್ಲ. ಯಾಕೆ ಅಂದರೆ ಅದು ಬಹಳ ಮುಖ್ಯ. ಫರ್ಟಿಲೈಸರ್ಸ್ ಅದು ನಾವು ಹಾಕಲಿಲ್ಲ ಅಂತ ಹೇಳಿದ್ರೆ ನಾವು ಗ್ಲೋಬಲ್ ಫುಡ್ ಸೆಕ್ಯೂರಿಟಿನೇ ಡ್ಯಾಮೇಜ್ ಆಗಿಬಿಡತ್ತೆ ಅಂತ ಅವರು ವಾದ ಮಾಡ್ತಾ ಇದ್ದಾರೆ. ಸೆಕೆಂಡ್ ಪಾಯಿಂಟ್. ಓಕೆ, ಆಲ್ಟರ್ನೇಟಿವ್ಸ್ ಟು ಕ್ರಾಪ್ಸ್ ದಟ್ ರಿಕ್ವೈರ್ ಎಕ್ಸೆಸ್ ಆಫ್ ನೈಟ್ರೋಜನ್ ಶುಡ್ ಬಿ ಐಡೆಂಟಿಫೈಡ್ ಆ್ಯಂಡ್ ಕಲ್ಟಿವೇಟೆಡ್. ಓಕೆ, ಅವ್ರು ಹೇಳ್ತಿದ್ದಾರೆ ಈಗ ಯಾವ್ಯಾವ ಕ್ರಾಪ್ಸು 40% ಮಾತ್ರ ತಗೊಳ್ತಾ ಇದೆ ಆ ಕ್ರಾಪ್ಸ್ ಬೇಡ, ಯಾವುದು 100% ನಾವು ಹಾಕಿದ್ದೆಲ್ಲ ತಗೊಳತ್ತಲ್ಲ ಅಂಥ ಕ್ರಾಪ್ಸನ್ನು ಬೆಳೆಸೋಣ, ಅಂಥ ಆಲ್ಟರ್ನೇಟಿವ್ ಕ್ರಾಪ್ಸ್ನ ಸೃಷ್ಟಿ ಮಾಡಿ. ಓಕೆ, ದೆನ್ I don't agree with that. Conventional agriculture, synthetic fertilizers should be replaced with agroforestry, agroecosystems and organic farming. So ಇವ್ರು ಹೇಳ್ತಾ ಇದ್ದಾರೆ ನಾವು ನೈಟ್ರೋಜನ್ ಫರ್ಟಿಲೈಸರ್ಸೇ ಯೂಸ್ ಮಾಡೋದು ಬೇಡ, ಆಗ್ರೋಫಾರೆಸ್ಟ್ರಿ ಅಂತ ಹೇಳಿದ್ರೆ ಏನು? ಈಗ ಕೆಲವೊಂದೆಲ್ಲನೂ ಬರೀ ಫಾರೆಸ್ಟ್ ಸ್ಪೀಶೀಸ್ ಅಂತ ಹೇಳ್ತೀವಿ. ಕೆಲವೊಂದು ಮರಗಳು, ಸ್ಯಾಂಡಲ್ವುಡ್, ಟೀಕ್ ವುಡ್ ಮತ್ತು ಬೇರೆ ಬೇರೆ ಟಿಂಬರ್, ಅದೆಲ್ಲನೂ ಬರೀ ಫಾರೆಸ್ಟ್ ಅಂತ ಹೇಳ್ತೀವಲ್ಲ. ಈಗ ಅಂಥ ಫಾರೆಸ್ಟ್ ಪ್ರಾಡಕ್ಟ್ಸ್ನು ಅಗ್ರಿಕಲ್ಚರ್ಗೆ ಮಿಕ್ಸ್ ಮಾಡಿಬಿಟ್ರೆ ಫಾರೆಸ್ಟ್ರಿ ಆಗಿಬಿಡುತ್ತೆ. ಅದನ್ನು ಸಹ ಅಗ್ರಿಕಲ್ಚರಲ್ ಕ್ರಾಪ್ ಅಂತಾನೆ ತಗೊಂಡ್ಬಿಡಿ. ಇದು ಬ್ಯಾಂಬೂ ಅದೆಲ್ಲ ಬೆಳೆಸೋ ಅಂಥದ್ದನ್ನು, ಮರಗಳನ್ನ ಬೆಳೆಸೋ ಅಂಥದ್ದನ್ನು, ಆಗ್ರೋ ಇಕೋಸಿಸ್ಟಮ್ಸ್ ಆ್ಯಂಡ್ ಇದೆಲ್ಲ ಬೇಡವೇ ಬೇಡ, ನೈಟ್ರೋಜನ್ನೇ ಬೇಡ, ಎಲ್ಲನೂ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಬಂದುಬಿಡಿ ಅಂತ ಹೇಳ್ತಾ ಇದ್ದಾರೆ. ಐ ಡೋಂಟ್ ಅಗ್ರಿ ವಿತ್ ದಿಸ್. ಯಾಕೆ ಅಂತಂದರೆ ಇದ್ರ ಬಗ್ಗೆ ಎಲ್ಲೂ ಸಹ ಒಂದು ಸುಳಿವಷ್ಟು ಸಹ ಆಥರ್ ಇದ್ರ ಬಗ್ಗೆ ಮಾತಾಡಿಲ್ಲ. ದೇರ್ಫೋರ್ ಫಾರ್ ಮೀ ಐ ಫೀಲ್ ದಟ್ ಆ್ಯನ್ ಎನ್ಹ್ಯಾನ್ಸ್ಡ್ ಎಫಿಷಿಯನ್ಸಿ ಇದು ನನಗೆ ಸೆಂಟ್ರಲ್ ಐಡಿಯಾ ಅಂತ ನನಗೆ ಅನಿಸುತ್ತೆ. ಬಿಕಾಸ್ ನಾವು ಸಿಂಥೆಟಿಕ್ ಅವರು ನೈಟ್ರೋಜನ್ ಫರ್ಟಿಲೈಸರ್ನ ಯೂಸ್ ಮಾಡಬೇಡಿ ಅಂತ ಎಲ್ಲೂ ಹೇಳ್ತಾ ಇಲ್ಲ, ಎಫಿಷಿಯೆಂಟ್ ಯೂಸ್ ಅನ್ನೋದ್ರ ಬಗ್ಗೆ ಸ್ಟ್ರೆಸ್ ಮಾಡ್ತಾ ಇದ್ದಾರೆ. ನೀವು ಹೇಗೆ ಬಳಸ್ತಿರೋ, ಸಿ ಇಫ್ ಯು ಆರ್ ನಾಟ್ ಯೂಸಿಂಗ್ ಮೊಬೈಲ್ಸ್ ಕರೆಕ್ಟ್ಲಿ ಅಂತ ಹೇಳ್ಬಿಟ್ಟು ಬ್ಯಾನ್ ಮೊಬೈಲ್ ಅನ್ನೋದು ಫೂಲಿಶ್ನೆಸ್. ಬಿಕಾಸ್ ಯು ಡೋಂಟ್ ನೋ ಹೌ ಎಫಿಷಿಯೆಂಟ್ಲಿ ಯು ಹ್ಯಾವ್ ಟು ಯೂಸ್ ಅಂತ ಅಂದರೆ ವಾಟ್ ಡ್ಯಾಮೇಜ್ ಆಸ್ ದ ಮೊಬೈಲ್ ಡನ್. ಓಕೆ, ಸೊ ಹಾಗಾಗಿ ನಮಗೆ ತಿಳುವಳಿಕೆ ಇರಬೇಕು ಹೌ ಮಚ್ ಎಫಿಷಿಯೆಂಟ್ಲಿ ವಿ ಹ್ಯಾವ್ ಟು ಯೂಸ್ ಅಂತ ಹೇಳಿ. ಸೊ ಫಾರ್ ಮೀ ದಿ ಆಪ್ಷನ್ ವಿಲ್ ಬಿ ಎ. ಆಲ್ ರೈಟ್, So what did we see today anta helidre? It was a very very elaborate discussion, though you may feel that there are very simple topics anta, but they are all very socially relevant. Okay, socially relevant, amele economic agi bekagiro antaddu, amele environmental issues, everything is based on environment issues. Okay, because they are all related. Idellanu sa environment center namge focus, because everything is dependent on these
issues. All right, so ಇದನ್ನ ನಾವು ಸರಿಯಾಗಿ ಜೋಪಾನ ಮಾಡಿದ್ರೆ ನಮ್ಮ ಲೈಫ್, ನಮ್ಮ ಸೊಸೈಟಿ, ನಮ್ಮ planet, everything will go on well. Okay, so we have to concentrate on our environment. So ನಮ್ಮ ಲೈಫ್ ಸ್ಟೈಲನ್ನು ಎಲ್ಲನೂ ಸಹ ಅದಕ್ಕೆ ತಕ್ಕನ ಹಾಗೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡ್ರೆ I think we will be able to lead a better life. Okay, so now that comes to the end of session 3. I hope that you have benefited from this session, and please give us your comments whether to continue or to just put an end here. Okay, so to see you all then, thank you.